ಗಾಯ್ಸ್, ಹೇಗಿದ್ದೀರಾ ಎಲ್ಲ? ನನ್ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗಿ ಇರ್ತೀರಾ ಅಂತ. ಖುಷಿಯಾಗಿ ಇರಬೇಕು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಇಟ್ ಮೀನ್ಸ್ ಅ ಲಾಟ್ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಒಂದೊಂದು ಸಬ್ಸ್ಕ್ರಿಪ್ಷನ್ ನಂಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್. ಯಾಕಂದ್ರೆ ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಆ ಬಟನ್ ಒತ್ತಕ್ಕೆ ಒಂದು ಕ್ಷಣ ಸಾಕಲ್ವಾ ಗೈಸ್? ಓಕೆನಾ? ಇವತ್ತಿನ ಟಾಪಿಕ್ ಗೈಸ್, ನೀವ್ ಯಾವ ವ್ಯಕ್ತಿ ಬಗ್ಗೆ ಎಷ್ಟೊಂದು ಯೋಚನೆ ಮಾಡ್ತಿದ್ದೀರೋ ಆ ವ್ಯಕ್ತಿ ನಿಮ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ, ಅವ್ರ ಲೈಫಲ್ಲಿ ಏನ್ ನಡೀತಿದೆ, ಅವ್ರ ಮೈಂಡ್ ಅಲ್ಲಿ ಏನ್ ನಡೀತಿದೆ, ಹಗ್ಲು ರಾತ್ರಿ ನೀವ್ ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಿದ್ದೀರೋ ಅವರು ನಿಮ್ ಬಗ್ಗೆ ಯೋಚನೆ ಮಾಡ್ತಿದಾರ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಆಗಿ ಗೈಸ್. ಓಕೆನಾ? ಇದು ಎನರ್ಜೀಸ್ ಗೈಸ್, ಮೇಲ್ಗೆ ಫಿಮೇಲ್, ಫಿಮೇಲ್ಗೆ ಮೇಲ್. ಸೊ ನೋ ಕನ್ಫ್ಯೂಷನ್. ಮತ್ತೆ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫ್ಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನು ತಗೊಳ್ಳಿ. ಮತ್ತೆ ಟೈಮ್ಲೆಸ್ ಇರುತ್ತೆ. ಈ ವಿಡಿಯೋ ನಿಮ್ಗೆ ಯಾವಾಗ ಸಿಗುತ್ತೆ ಅವಾಗ ರೆಸೊನೇಟ್ ಆಗುತ್ತೆ ಗೈಸ್. ಓಕೆನಾ? ಆಸ್ ಯೂಶುವಲ್ ಪೈಲ್ 1, ಪೈಲ್ 2 ಸ್ಕ್ರೀನ್ ಮೇಲೆ ಬರುತ್ತೆ. ಅದ್ರಲ್ಲಿ ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ರೆಸೊನೇಟ್ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎರಡು ರೆಸೊನೇಟ್ ಆದ್ರೆ ಎರಡನ್ನೂ ಸೆಲೆಕ್ಟ್ ಮಾಡ್ಕೋಬಹುದು. ನಿಮ್ಗೆ ಯಾವ್ದು ರೆಸೊನೇಟ್ ಆಗುತ್ತೆ ಅದನ್ನ ಕಂಪ್ಲೀಟ್ ಆಗಿ ನೋಡಿ ಗೈಸ್, ಕನ್ಫ್ಯೂಷನ್ ಬೇಡ. ಎರಡು ಪೈಲ್ ರೆಸೊನೇಟ್ ಆದ್ರೆ ಎರಡನ್ನೂ ನೋಡ್ಬೋದು, ತಪ್ಪೇನಿಲ್ಲ. ಓಕೆನಾ ಗೈಸ್? ಪೈಲ್ 1, ಪೈಲ್ 2 ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ಓಕೆ ಗೈಸ್, ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ವೆಲ್ಕಮ್ ಪೈಲ್ 1. ಗೈಸ್, ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಆಗಿ ಗೈಸ್. ನಿಮ್ಮ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಹೆಸರನ್ನ 3 ಸರಿ ಹೇಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಅಥವಾ ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆ ತರ ನೋಡಿ ಗೈಸ್. ಆ ತರ ನೆನ್ಸ್ಕೊಳ್ಳಿ. ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಪೈಲ್ 1 ವಿವರ್ಸ್ ವ್ಯಕ್ತಿ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ. ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. Queen of Pentacles, Death card, okay. High Priestess, Ace of Swords, okay. 10 of Cups, okay guys. ಅವರು ಈ ಸಮಯದಲ್ಲಿ ಮನಿ ಪ್ರಾಬ್ಲಮ್ ಫೇಸ್ ಮಾಡ್ತಿರ್ಬೋದು. ಅವ್ರ ಮನಿ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಇದೆ ಗೈಸ್. ಮೆಟೀರಿಯಲಿಸ್ಟಿಕ್ ಲೈಫ್ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಕಾಮನ್ ಸೆನ್ಸ್ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ಅಂದ್ರೆ ತಲೆಯಿಂದ ಜಾಸ್ತಿ ಯೋಚನೆ ಮಾಡ್ತಿದ್ದಾರೆ, ಲಾಜಿಕ್ ಆಗಿ ಯೋಚನೆ ಮಾಡ್ತಿದ್ದಾರೆ ಮನ್ಸ್ಗಿಂತ. ಮತ್ತೆ ದುಡ್ಡು ಉಳಿಸ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ ತುಂಬಾ ಇದೆ. ನಿಮ್ನ ತುಂಬಾ ಪ್ರೀತಿ ಮಾಡ್ತಾರೆ. ನಿಮ್ ಕಡೆಯಿಂದ ಏನೇ ತಪ್ಪಾಗಿರ್ಬೋದು, ಅಥವಾ ಅವ್ರ ಕಡೆಯಿಂದ ಏನೇ ತಪ್ಪಾಗಿದ್ರೆ ಅದನ್ನ ಕ್ಷಮಿಸು ಅಂತ ಕೇಳ್ಕೊತಾ ಇದಾರೆ. ಮತ್ತೆ ನೀವೇನೇ ತಪ್ಪು ಮಾಡಿದಿರಾ ಅಂತ ಅವ್ರಿಗೆ ಅನ್ಸಿದ್ರು ಅವ್ರ ಅದನ್ನ ಮರ್ತಿದ್ದಾರೆ. ಓಕೆನಾ? ಅದನ್ನ ಕ್ಷಮಿಸಿರೋ ತರ ಅವ್ರಿಗೆ ಫೀಲ್ ಆಗಿದೆ. ಯಾಕಂದ್ರೆ ನೀವು ತಪ್ಪೇ ಮಾಡಿಲ್ಲ ಅಂತ ಅನ್ಸಿರ್ಬೋದು. ಮತ್ತೆ ನಿಮ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ ಗೈಸ್. ಕರೆಂಟ್ಲಿ ನೀವ್ ಹೇಗಿದ್ದೀರಾ, ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ ನ ಹೇಗ್ ಮೇಂಟೈನ್ ಮಾಡ್ಕೊಂಡಿದ್ದೀರಾ, ಅಥವಾ ನಿಮ್ ಕೆರಿಯರ್ ಮತ್ತೆ ಫ್ಯಾಮಿಲಿನ ಬ್ಯಾಲೆನ್ಸ್ ಮಾಡ್ತಿದ್ದೀರಲ್ಲ, ಅದನ್ನ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ. ಮತ್ತೆ ನಿಮ್ಮ ಸಕ್ಸಸ್, ನಿಮ್ಮ ಗ್ರೋತ್ ನ ಅವರು ಅಬ್ಸರ್ವ್ ಮಾಡ್ಕೊಂಡು ತುಂಬಾ ಅಡ್ಮೈರ್ ಮಾಡ್ತಿದ್ದಾರೆ ನಿಮ್ನ. ವಾವ್ ಅಂತ. ನಿಮ್ ಫಿಸಿಕ್ ನ ಚೆನ್ನಾಗಿ ಮೇಂಟೈನ್ ಮಾಡಿರ್ಬೋದು ಗೈಸ್. ನಿಮ್ ಹೆಲ್ತ್ ನ ಚೆನ್ನಾಗಿ ಕಾಪಾಡ್ಕೊಂಡಿರ್ಬೋದು. ಅದನ್ನ ನೆನ್ಸ್ಕೊತಿದ್ದಾರೆ. ಗುಡ್ ಅಂತ ಅನ್ಕೋತಾ ಇದಾರೆ. ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಅಂತ ಅನ್ಕೋತಿದ್ದಾರೆ. ಬಟ್ ಅವರು ಕರೆಂಟ್ಲಿ ನಿಮ್ ಬಗ್ಗೆ ಅಷ್ಟೆಲ್ಲ ಒಳ್ಳೆ ಪಾಸಿಟಿವ್ ಥಾಟ್ಸ್ ಇದ್ರು ಪ್ರಾಕ್ಟಿಕಲ್ ಆಗಿ ದುಡ್ಡು ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿದ್ದಾರೆ ಗೈಸ್. ಸೇವಿಂಗ್ಸ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಜಾಬ್ ಬಗ್ಗೆನೋ, ಕೆರಿಯರ್ ಬಗ್ಗೆನೋ ಪ್ರಾಕ್ಟಿಕಲ್ ಆಗಿ ತುಂಬಾ ಯೋಚನೆ ಮಾಡ್ತಿದ್ದಾರೆ ಗೈಸ್. ಓಕೆನಾ? ಅವ್ರಿಗೆ ಏನೋ ಒಂದ್ ಚೇಂಜ್ ಆಗಿದೆ ಅವ್ರ ಲೈಫಲ್ಲಿ. ಆ ಚೇಂಜ್ ಇಂದ ಅವ್ರು ಆಚೆ ಬರಕ್ ಆಗ್ತಿಲ್ಲ. ಬಿಕಾಸ್ ಅವರು ತಪ್ಪುಗಳನ್ನ ಪದೇ ಪದೇ ಮಾಡ್ತಿದ್ದಾರೆ. ಮತ್ತೆ ಯಾರೋ
ಯಾರ ಮೇಲೋ ಡಿಪೆಂಡ್ ಆಗಿದ್ದಾರೆ, ಅವ್ರ ಕಡೆಯಿಂದ ಅವ್ರಿಗೆ ಮೋಸ ಆಗಿದೆ ಗೈಸ್. ಯಾರ ಮೇಲೋ ಅವ್ರು ಡಿಪೆಂಡ್ ಆಗಿದ್ದಾರೆ, ಅವ್ರ ಕಡೆಯಿಂದ ಮೋಸ ಆಗಿದೆ. ಅವ್ರಿಗೆ ಆ ರಿಲೇಶನ್ಶಿಪ್ ಇಂದ ಎಂಡ್ ಬೇಕು ಅಂತ ಅನ್ಕೋತಾ ಇದ್ದಾರೆ, ಅದರಿಂದ ಟ್ರಾನ್ಸ್ಫಾರ್ಮೇಶನ್ ಬೇಕು ಅಂತ ಅನ್ಕೋತಿದ್ದಾರೆ. ಮತ್ತೆ ಆ ರಿಲೇಶನ್ಶಿಪ್ ನೆನ್ಸ್ಕೊಂಡ್ರೆ ಅವ್ರಿಗೆ ಬೇಜಾರಾಗುತ್ತೆ, ಅಷ್ಟು ಅವ್ರಿಗೆ ಹರ್ಟ್ ಮಾಡ್ಬಿಟ್ಟಿದ್ದಾರೆ ಅವ್ರ ಜೊತೆಲಿ ಇದ್ದವರು. ಅವ್ರು ತುಂಬಾ ಸೀಕ್ರೆಟ್ಸ್ ಮೇಂಟೈನ್ ಮಾಡಿದ್ದಾರೆ ನಿಮ್ ಪರ್ಸನ್ ಜೊತೆ. ಮತ್ತೆ ಅವ್ರಿಗೆ ಗೊತ್ತಿಲ್ದಂಗೆ ತುಂಬಾ ಕೆಲ್ಸಗಳು ಮಾಡಿದ್ದಾರೆ ಇವರ ಬೆನ್ ಹಿಂದೆ, ಅವೆಲ್ಲ ಅವ್ರಿಗೆ ಗೊತ್ತಾಗಿದೆ. ಸೊ ಅದರಿಂದ ಆಚೆ ಬರ್ಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ ಗೈಸ್. ಅವ್ರು ಅನ್ಕೊಂಡಿರ್ಲಿಲ್ಲ ಈ ತರ ಚೇಂಜ್ ಆಗುತ್ತೆ, ಈ ತರ ಮೋಸ ಮಾಡ್ತಾರೆ ಅಂತ. ಅದು ತುಂಬಾ ಅನ್ಪ್ರೆಡಿಕ್ಟೇಬಲ್ ನಿಮ್ ಪರ್ಸನ್ ಈ ಸಮಯದಲ್ಲಿ. ಮತ್ತೆ ಅವ್ರಿಗೆ ಮೂಡ್ ಚೆನ್ನಾಗಿಲ್ಲ, ಅವ್ರ ಲೈಫಲ್ಲಿ ಏನೋ ಒಂದು ಎಂಡ್ ಆಗಿದೆ, ಇಲ್ಲ ರಿಲೇಶನ್ಶಿಪ್ ನ ಎಂಡ್ ಮಾಡ್ಬೇಕು ಅಂತ ಅನ್ಕೋತಾ ಇದಾರೆ, ಅಥವಾ ಅದರಿಂದ ಟ್ರಾನ್ಸ್ಫಾರ್ಮೇಶನ್ ಬೇಕು ಅಂತ ಅನ್ಕೋತಿದ್ದಾರೆ. ಅವರು ಯಾರ ಮೇಲೆ ಇಷ್ಟೊಂದು ಡಿಪೆಂಡ್ ಆಗಿದ್ರು, ಯಾರನ್ನ ನಂಬಿದ್ರು, ಅವ್ರ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಸಡನ್ ಆಗಿ ಕಡಿಮೆ ಆಗಿದೆ, ಬೇಜಾರಾಗಿದೆ. ಬಿಕಾಸ್ ಅವ್ರ ಸತ್ಯ ಅವ್ರಿಗೆ ಗೊತ್ತಾಗಿದೆ. ಅವರು ಯಾರ್ ಬೇಕಾದ್ರೂ ಆಗಿರ್ಬೋದು, ಅವ್ರಿಗೆ ತುಂಬಾ ಅನ್ಸ್ಯಾಟಿಸ್ಫೈಡ್ ಅನ್ಸ್ತಿದೆ. ಯಾವ್ದಾರು ಅವ್ರ ರಿಲೇಶನ್ಶಿಪ್ ಅಲ್ಲಿ ಇದ್ದ ಅವ್ರಿಗೆ ತುಂಬಾ ಅನ್ಸ್ಯಾಟಿಸ್ಫೈಡ್ ಅನ್ಸ್ತಿದೆ. ಮತ್ತೆ ಅವ್ರಿಗೆ ಜಾಬ್ ಅನ್ಸ್ಯಾಟಿಸ್ಫೈಡ್ ಅನ್ಸ್ತಿದೆ, ಅದನ್ನ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಮತ್ತೆ ತುಂಬಾ ಹೆಲ್ತ್ ಇಶ್ಯೂಸ್ ಶುರು ಆಗಿದೆ ನಿಮ್ ವ್ಯಕ್ತಿಗೆ. ಸೊ ಅದ್ರಿಂದೆಲ್ಲ ಆಚೆ ಬರ್ಬೇಕು, ಟ್ರಾನ್ಸ್ಫಾರ್ಮೇಶನ್ ಬೇಕು ಅಂತ ತುಂಬಾ ಅಪ್ಸೆಟ್ ಆಗಿದ್ದಾರೆ. ಮತ್ತೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇದೆ ಗೈಸ್ ನಿಮ್ ವ್ಯಕ್ತಿಗೆ. ಈ ಸಮಯದಲ್ಲಿ ತುಂಬಾ ಮೂಡ್ ಸ್ವಿಂಗ್ ಆಗ್ತಿದೆ. ಅವ್ರಿಗೆ ದುಡ್ಡು, ನೀವು ತಲೆಯಲ್ಲಿ ಇದ್ದೀರಾ ಇಲ್ಲ ಅಂತಲ್ಲ, ನಿಮ್ ಮೇಲೆ ಡೀಪ್ ಲವ್ ಇದೆ. ಬಟ್ ಅವ್ರಿಗೆ ದುಡ್ಡು ಮತ್ತೆ ಯಾರೋ ಮೋಸ ಮಾಡಿರೋದು, ಆ ರಿಲೇಶನ್ಶಿಪ್ ಇಂದ ಬಿಟ್ ಬರ್ಬೇಕು ಅನ್ನೋದು ಈ ಸಮಯದಲ್ಲಿ ತುಂಬಾ ಜಾಸ್ತಿ ಇದೆ. ಬಿಟ್ ಬರ್ಬೇಕು ಅಂದ್ರೆ ಆಬ್ವಿಯಸ್ಲಿ ನಿಮ್ ಕಡೆನೆ, ಓಕೆನಾ? ಅವರು ಅವ್ರಿಗೆ ಯಾರೋ ಒಬ್ರು ಹೆಲ್ಪ್ ಮಾಡಿದ್ದಾರೆ ಈ ಸಮಯದಲ್ಲಿ. ಅವ್ರ ತಾಯಿ ಇರ್ಬೋದು, ಯಾರೋ ಇರ್ಬೋದು, ಹೆಲ್ಪ್ ಮಾಡ್ತಿದ್ದಾರೆ, ನನ್ಗೆ ಒಳ್ಳೇದ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಬಟ್ ಅವ್ರ ಕಡೆಯಿಂದ ಅವ್ರಿಗೆ ಮೋಸ ಆಗಿದೆ. ಅವ್ರು ತುಂಬಾ ಸೀಕ್ರೆಟಿವ್ ಆಗಿ ಮೋಸ ಮಾಡಿದ್ದಾರೆ. ಅಥವಾ ಒಟ್ನಲ್ಲಿ ಅವ್ರ ಬಾಸ್ ಇರ್ಬೋದು, ಅವ್ರ ತಾಯಿ ಇರ್ಬೋದು, ಅವ್ರ ಎಲ್ಡರ್ ಸಿಸ್ಟರ್ ಇರ್ಬೋದು. ನಿಮ್ ಪರ್ಸನ್ ತುಂಬಾ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ. ಅವ್ರ ಮೇಲೆ ತುಂಬಾ ಡಿಪೆಂಡ್ ಆಗಿದ್ರು ಅನ್ಸುತ್ತೆ, ಅವ್ರನ್ನ ತುಂಬಾ ನಂಬಿದ್ರು ಅನ್ಸುತ್ತೆ. ಬಟ್ ಈಗ ಅವ್ರನ್ನ ಬ್ಲಾಕ್ ಮಾಡ್ಬೇಕು ಅಂತ ಅನ್ಕೋತಾ ಇದಾರೆ. ಆ ರಿಲೇಶನ್ಶಿಪ್ ಡೆತ್ ಆಗೋಗಿದೆ, ಅದರಿಂದ ಆಚೆ ಬರ್ಬೇಕು ಅಂತ ತುಂಬಾ ಫೀಲ್ ಮಾಡ್ತಿದ್ದಾರೆ. ಟ್ರಾನ್ಸ್ಫಾರ್ಮೇಶನ್ ಬೇಕು, ಇವರಿಂದ ಆಚೆ ಬರ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ತುಂಬಾ ಸೀಕ್ರೆಟಿವ್ ಇದ್ದಾರೆ ಆ ವ್ಯಕ್ತಿ. ಅವರು ಶೋ ಆಫ್ ಜಾಸ್ತಿ ಮಾಡ್ತಾರೆ ಅನ್ಸುತ್ತೆ, ತುಂಬಾ ಓವರ್ ಎಕ್ಸ್ಪ್ರೆಸ್ ಮಾಡ್ತಾರೆ ಅನ್ಸುತ್ತೆ. ಅದಕ್ಕೆ ನಿಮ್ ಪರ್ಸನ್ ನಂಬಿಟ್ಟಿದ್ದಾರೆ. ಬಟ್ ಅವ್ರ ಆ ತರ ಇಲ್ಲ ಅಂತ ಈಗ ಗೊತ್ತಾಗಿದೆ ನಿಮ್ ವ್ಯಕ್ತಿಗೆ. ಸೊ ಅವ್ರು ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ನಿಮ್ಮ ವ್ಯಕ್ತಿಯ ನಾಲೆಡ್ಜ್ಗೆ ಈಗ ಅವರು ಬೆನ್ ಹಿಂದೆ ಏನ್ ಮಾಡ್ತಿದ್ರು ಅದ್ ಬಂದಿದೆ ಗೈಸ್. ಸೊ ಅವ್ರ ಸಿಚುವೇಶನ್ ಇಂದ ಆಚೆ ಬರ್ಬೇಕು, ಟ್ರಾನ್ಸ್ಫಾರ್ಮೇಶನ್ ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ ಗೈಸ್. ಥರ್ಡ್ ಪಾರ್ಟಿ ಇರ್ಬೋದು, ತಾಯಿ ಇರ್ಬೋದು, ಅಥವಾ ಬಾಸ್ ಇರ್ಬೋದು ಗೈಸ್. ನಿಮ್ ವ್ಯಕ್ತಿಗೆ ಮೆಂಟಲಿ ಬ್ಲಾಕ್ ಅನ್ಸ್ತಾ ಇದೆ, ಫೇಲ್ಯೂರ್. ಅವ್ರ ಲೈಫಲ್ಲಿ ಫೇಲ್ಯೂರ್, ನನ್ ಜೀವನದಲ್ಲೇ ಫೇಲ್ಯೂರ್ ಆಗಿದ್ದೀನಿ ಅಂತ ಈ ಸಮಯದಲ್ಲಿ ಫೀಲ್ ಮಾಡ್ತಿದ್ದಾರೆ. ಅವ್ರ ಥಾಟ್ ಪ್ರೊಸೆಸ್ ನಿಮ್ ಕಡೆನೆ ಇದೆಯಲ್ಲ, ಅದನ್ನ ಹೆಂಗೆ ಮಾತ್ ಮೂಲಕ ಹೇಳಿ ಅಂತ ಯೋಚನೆ ಮಾಡ್ತಿದ್ದಾರೆ. ನೀವು ತುಂಬಾ ಬ್ರಿಲಿಯಂಟ್ ಅನ್ಸುತ್ತೆ ಗೈಸ್. ಅವ್ರ ಪ್ರಕಾರ ನೀವು ತುಂಬಾ ಬ್ರಿಲಿಯಂಟ್ ಅನ್ಸುತ್ತೆ. ಅವ್ರು ಏನ್ ಅನ್ಕೋತಿದ್ದಾರೆ ಅಂದ್ರೆ, ಅವ್ರು ತುಂಬಾ ಮಾತಾಡ್ತಾರೆ ಗೈಸ್. ಜನರಲಿ ನಿಮ್ ವ್ಯಕ್ತಿ ತುಂಬಾ ಮಾತಾಡ್ತಾರೆ ಅನ್ಸುತ್ತೆ, ನೀವು ಮಾತಾಡ್ತೀರಾ ಅನ್ಸುತ್ತೆ. ಒಟ್ನಲ್ಲಿ ನಂಗೆ ಟಾಕೆಟಿವ್ ಎನರ್ಜಿ ಜಾಸ್ತಿ ಬರ್ತಿದೆ. ಅವರು ಈ ರಿಲೇಶನ್ಶಿಪ್ ಅಲ್ಲಿ ಇನಿಷಿಯೇಷನ್ ತಗೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ಮತ್ತೆ ಅವರು ಕ್ಲಾರಿಟಿ ಕೊಡ್ಬೇಕು ರಿಲೇಶನ್ಶಿಪ್ ಅಲ್ಲಿ ಅಂತ ಅನ್ಕೋತಿದ್ದಾರೆ. ನಿಮ್ ಜೊತೆ ನಿಮ್ ಜೊತೆ ತುಂಬಾ ಮಾತಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಮತ್ತೆ ನೀವ್ ಅದಕ್ಕೆ, ಅವ್ರು ಏನೇ ಕೇಳಿದ್ರು ನೀವ್ ಅದಕ್ಕೆ ಕ್ಲಾರಿಟಿ ಕೊಡ್ಬೇಕು ಅಂತ ಫೀಲ್ ಮಾಡ್ತಿದ್ದಾರೆ ಗೈಸ್ ಈ ಸಮಯದಲ್ಲಿ. ಕಾಲ್ ಅಥವಾ ಮೆಸೇಜ್ ಮಾಡ್ಬೇಕು, ಇಲ್ಲ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಮಾತಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಮತ್ತೆ ನಿಮ್ಮಿಬ್ರ ರಿಲೇಶನ್ಶಿಪ್ ಅಲ್ಲಿ ಇನಿಷಿಯೇಷನ್ ತಗೋಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ ಗೈಸ್.
ಫ್ರೆಶ್ ಸ್ಟಾರ್ಟ್ ಬೇಕು ಅವ್ರಿಗೆ ನಿಮ್ ಸಂಬಂಧದಲ್ಲಿ, ನಿಮ್ ರಿಲೇಶನ್ಶಿಪ್ ಅಲ್ಲಿ ಕಮ್ಯುನಿಕೇಶನ್ ಮಾಡ್ಲೇಬೇಕು. ಮುಂಚೆ ಅವ್ರು ನಿಮ್ ಜೊತೆ ಮಾತಾಡಕ್ ಟ್ರೈ ಮಾಡಿದಾರೆ, ಆದ್ರೆ ಮಾತಾಡಕ್ ಆಗಿಲ್ಲ. ಬಟ್ ಈಗ ಅವರು ಕಮ್ಯುನಿಕೇಶನ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ ಗೈಸ್. ಓಕೆನಾ? 2 ಮೇಜರ್ ಅರ್ಕಾನ ಕಾರ್ಡ್ಸ್ ಬಂದಿದೆ ಗೈಸ್. ಸೊ ನೀವ್ ಅವ್ರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತೀರಾ, ಮತ್ತೆ ಅವ್ರ ಲೈಫಲ್ಲಿ ಮೇಜರ್ ಚೇಂಜಸ್ ಕರೆಂಟ್ಲಿ ಆಗಿದೆ ಗೈಸ್. ಓಕೆನಾ? ಅವರು ತುಂಬಾ ಮುಂಚೆ ಫ್ಯಾಮಿಲಿ ಓರಿಯೆಂಟೆಡ್ ವ್ಯಕ್ತಿ ಆಗಿದ್ರು ಅನ್ಸುತ್ತೆ. ನಿಮ್ ಜೊತೆ ಜಾಸ್ತಿ ಕಮ್ಯುನಿಕೇಶನ್ ಮಾಡ್ತಿರ್ಲಿಲ್ಲ, ಮತ್ತೆ ಎಮೋಷನಲಿ ಇಂಬ್ಯಾಲೆನ್ಸ್ ಫೀಲ್ ಮಾಡ್ತಿದ್ರು. ನಿಮ್ ಜೊತೆ ಎಮೋಷನಲ್ ಇದ್ರೂನು ಇಂಬ್ಯಾಲೆನ್ಸ್, ಫ್ಯಾಮಿಲಿನ ನೀವ ಅನ್ನೋದು ತುಂಬಾ ಕನ್ಫ್ಯೂಷನ್ ಇತ್ತು ಅವ್ರಿಗೆ. ಅವ್ರು ಮುಂಚೆ ಅನ್ಕೊಂಡಿದ್ರು ಅವ್ರಿಗೆ ಏನ್ ಫ್ಯಾಮಿಲಿ ಸಿಕ್ಕಿದೆ ಅದ್ರಲ್ಲಿ ನಾನು ಖುಷಿ ಆಗಿದ್ದೀನಿ, ನಾನು ಸ್ಯಾಟಿಸ್ಫೈಡ್ ಆಗಿದ್ದೀನಿ, ನಾನು ಲಕ್ಕಿ, ನಾನು ತುಂಬಾ ಖುಷಿ ಆಗಿದ್ದೀನಿ ಅಂತ ತುಂಬಾ ಫೀಲ್ ಮಾಡಿದ್ರು. ಮತ್ತೆ ಎಮೋಷನಲಿ ತುಂಬಾ ಅಟ್ಯಾಚ್ ಆಗಿದ್ರು. ಈ ವ್ಯಕ್ತಿ ಜೊತೆ ತುಂಬಾ ಎಮೋಷನಲಿ ಅಟ್ಯಾಚ್ ಆಗಿದ್ರು. ಇವ್ರ ಕಡೆಯಿಂದ ದುಡ್ಡೆಲ್ಲ ಸಿಕ್ತಿತ್ತು ಅನ್ಸುತ್ತೆ, ವೆಲ್ತ್ ಎಲ್ಲ ಸಿಕ್ತಿತ್ತು ಅನ್ಸುತ್ತೆ, ಗುಡ್ ಇನ್ಕಮ್ ಇತ್ತು, ಪ್ರಾಫಿಟ್ ಇತ್ತು, ಲೈಫಲ್ಲಿ ಸಕ್ಸಸ್ ಇತ್ತು, ಒಳ್ಳೆ ಜಾಬ್ ಅಲ್ಲಿ ಇದ್ರು, ತುಂಬಾ ಪಾಸಿಟಿವ್ ಆಗಿ ನಡ್ಕೊಂಡು ಹೋಗ್ತಿತ್ತು, ತುಂಬಾ ಎಮೋಷನಲ್ ಆಗಿ ಅಟ್ಯಾಚ್ ಆಗಿದ್ರು ಗೈಸ್ ಆ ವ್ಯಕ್ತಿ ಜೊತೆ. ಬಟ್ ಈಗ ಅವ್ರಿಗೆ ಆ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಇಂಬ್ಯಾಲೆನ್ಸ್ ಕಾಣ್ತಾ ಇದೆ. ಅವ್ರ ಅದ್ರಿಂದ ಆಚೆ ಬರ್ಬೇಕು, ಟ್ರಾನ್ಸ್ಫಾರ್ಮೇಶನ್ ಬೇಕು, ನಾನ್ ಸ್ಯಾಟಿಸ್ಫೈಡ್ ಇಲ್ಲ ಅಂತ ಅವ್ರಿಗೆ ಕರೆಂಟ್ಲಿ ಫೀಲ್ ಆಗ್ತಿದೆ ಗೈಸ್. ಓಕೆನಾ? ಅವ್ರಿಗೆ ಏನ್ ಫ್ಯಾಮಿಲಿ ಕೊಟ್ರೋ, ಏನ್ ಡೆಡಿಕೇಶನ್ ಆಗಿ ಇದ್ರೋ, ಎಷ್ಟು ಡೆಡಿಕೇಟ್ ಮಾಡ್ತಿದ್ರು ಅವ್ರ ಫ್ಯಾಮಿಲಿಗೋಸ್ಕರ, ಅವ್ರ ಕಡೆಯಿಂದಾನೇ ಅವ್ರಿಗೆ ಮೋಸ ಆಗಿದೆ ಗೈಸ್. ಯಾರ ಕಡೆಯಿಂದ ನನ್ ಫ್ಯಾಮಿಲಿ ಅಂತಾನೆ ಬರ್ತಿದೆ. ಸೊ ಫ್ಯಾಮಿಲಿ ಅವ್ರ ತಾಯಿ ಇರ್ಬೋದು, ಓಕೆ, ಅಥವಾ ಥರ್ಡ್ ಪಾರ್ಟಿ ಇರ್ಬೋದು, ಅಥವಾ ಅವ್ರ ಎಲ್ಡರ್ ಸಿಸ್ಟರ್ ಇರ್ಬೋದು, ಅವ್ರ ಕಡೆಯಿಂದ ಅವ್ರಿಗೆ ಮೋಸ ಆಗಿದೆ. ಅವ್ರು ತುಂಬಾ ಎಮೋಷನಲ್ ಆಗಿ ನಿಮ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ ಗೈಸ್. ನೀವ್ ಆತರ ಮಾಡಿಲ್ಲ. ಈಗ ನಿಮ್ ಬೆಲೆ ಅರ್ಥ ಆಗಿದೆ. ನಿಮ್ ಜೊತೆ ಮಾತಾಡ್ಬೇಕು, ಕ್ಲಿಯರ್ ಕಮ್ಯುನಿಕೇಶನ್ ಮಾಡ್ಕೋಬೇಕು, ನಿಮ್ ರಿಲೇಶನ್ಶಿಪ್ಗೆ ಹೊಸ ಸ್ಟಾರ್ಟ್ ಕೊಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ಫೈಲ್ 1 ವ್ಯಕ್ತಿ. ಯೂನಿವರ್ಸ್, ಏಂಜಲ್ಸ್ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಯೂನಿವರ್ಸ್, ಏಂಜಲ್ಸ್ ಪ್ಲೀಸ್. ಟವರ್ ಮೂಮೆಂಟ್, ಏನೋ ಒಂದು ಮೇಜರ್ ನಡೆದಿದೆ ಗೈಸ್. ಮೇಜರ್ ಅರ್ಕಾನ ಕಾರ್ಡ್ ಬಂದಿದೆ 3, ಅದು ಅಲ್ಲದೆ ಡೆತ್, ಟವರ್ 2 ಬಂದಿದೆ. 9 ಆಫ್ ಕಪ್ಸ್, ಓಕೆ. 10 ಆಫ್ ವಾಂಡ್ಸ್, ಓಕೆ ಗೈಸ್. ಟೆಂಪರೆನ್ಸ್, ದಿ ಮೂನ್ ಕಾರ್ಡ್. ಗೈಸ್ ಅವ್ರಿಗೆ ನಾನು ಏನ್ ಹೇಳ್ದೆ ಅವಾಗ್ಲೇ, ಮನಿ, ಅವ್ರ ಏನ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ರು, ತುಂಬಾ ಪ್ರಾಕ್ಟಿಕಲ್ ವ್ಯಕ್ತಿ, ಅವ್ರು ಏನ್ ಪ್ರಾಕ್ಟಿಕಲ್ ಆಗಿದ್ರು ಅದು ಅವ್ರಿಗೆ ತುಂಬಾ ಏಟ್ ಕೊಟ್ಟಿದೆ ಗೈಸ್. ಅವರು ತುಂಬಾ ಪ್ರಾಕ್ಟಿಕಲ್ ಆಗಿ ನಾನ್ ಬದುಕ್ಬೇಕು ಅಂತ ತುಂಬಾ ಸೆಲ್ಫ್ ಕಾನ್ಶಿಯಸ್ ಆಗಿದ್ರಲ್ಲ, ಅದು ಅವ್ರಿಗೆ ಏಟ್ ಕೊಟ್ಟಿದೆ. ಯಾಕಂದ್ರೆ ಅವ್ರ ಲೈಫಲ್ಲಿ ನಾನು ಅವಾಗ್ಲೇ ಹೇಳ್ದಂಗೆ ಏನೋ ಒಂದು ಬಿಗ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ನಡೆದಿದೆ. ಅವರ ಶತ್ರುಗಳ ಕಡೆಯಿಂದ ಅದು ನಡೆದಿದೆ. ಮತ್ತೆ ಅವ್ರಿಗೆ ತುಂಬಾ ಸೀಕ್ರೆಟ್ಸ್ ಗೊತ್ತಾಗಿದೆ. ನಾನು ಆಗ್ಲೇ ಹೇಳಿದೆ, ಈ ವ್ಯಕ್ತಿ ಕಡೆಯಿಂದ ತುಂಬಾ ಸೀಕ್ರೆಟ್ಸ್ ಗೊತ್ತಾಗಿದೆ. ತುಂಬಾ ಹೈಲಿ ಡಿಸ್ಟರ್ಬ್ ಆಗಿದ್ದಾರೆ ಅವ್ರು ಈಗ ಕರೆಂಟ್ ಎನರ್ಜೀಸ್. ಮತ್ತೆ ಎಮೋಷನಲಿ ವೀಕ್ ಫೀಲ್ ಮಾಡ್ತಿದ್ದಾರೆ. ಮತ್ತೆ ಸೀಕ್ರೆಟ್ಸ್ ನೆಲ್ಲ ನಿಮ್ಗೆ ಹೇಳ್ಕೊಬಿಡ್ಬೇಕು ಅಂತ ತುಂಬಾ ಅನ್ಸ್ತಿದೆ. ಅವ್ರ ಲೈಫಲ್ಲಿ ಬ್ರೇಕಪ್ ಆಗಿದೆ ಗೈಸ್. ನಾನು ಆಗ್ಲೇ ಹೇಳ್ದೆ, ಒಂದು ರಿಲೇಶನ್ಶಿಪ್ ಅವ್ರ ಲೈಫಲ್ಲಿ ಸತ್ತೋಗಿದೆ. ಆ ರಿಲೇಶನ್ಶಿಪ್ ಅಲ್ಲಿ ಅವ್ರು ಕಂಟಿನ್ಯೂ ಮಾಡಕ್ ಇಷ್ಟ ಇಲ್ಲ ಅಂತ ಅದೇ ಆಗಿದೆ. ಮತ್ತೆ ಸಾಲಗಳಾಗಿರ್ಬೋದು, ಮೋಸ ಮಾಡಿ ಯಾರಾದ್ರೂ ಅವರು ತುಂಬಾ ನೆಗ್ಲೆಕ್ಟ್ ಮಾಡಿದ್ದಾರೆ, ಅಥವಾ ಅವ್ರನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಈಗೆಲ್ಲ. ಮತ್ತೆ ತುಂಬಾ ಅವ್ರು ಅನ್ಕೊಂಡೇ ಇರಲ್ಲ ಈ ವ್ಯಕ್ತಿ ಹಿಂಗೆ ಅಂತ. ಆ ಸತ್ಯ ಅವ್ರಿಗೆ ಗೊತ್ತಾಗಿದೆ ಗೈಸ್. ಅದ್ ನಂಗೆ ರಿಪೀಟೆಡ್ ಆಗಿ ಬರ್ತಿದೆ ಆ ಮೆಸೇಜು. ಬಿಗ್ ಅಟ್ಯಾಕ್ ಆಗಿದೆ ಅವ್ರ ಮೇಲೆ, ಬಿಗ್ ಅಟ್ಯಾಕ್ ಆಗಿದೆ. ಸೊ ಈಗ ಅವ್ರಿಗೆ ನಾನ್ ಆತರ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ದುಡ್ಡು ಬಗ್ಗೆ ಯೋಚನೆ ಮಾಡ್ಕೊಂಡು ನಾನ್ ಖುಷಿಯಾಗಿರೋದ್ ನೋಡ್ಕೊಂಡೆ, ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಈ ಟವರ್ ಮೂಮೆಂಟ್ ಬಂದಿದೆ ಅಂತ ಅವ್ರು ಈಗ ಫೀಲ್ ಮಾಡ್ತಿದ್ದಾರೆ. ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗಿದೆ ಗೈಸ್. ಅವ್ರಿಗೆ ತುಂಬಾ ಡಿಫಿಕಲ್ಟ್ ಟೈಮ್ ನಡೀತಿದೆ ಗೈಸ್. ತುಂಬಾ ಕಷ್ಟದ ದಿನಗಳು ನಡೀತಿದೆ. ಅವ್ರಿಗೆ ಒಂದೇ ಒಂದ್ ನೆಮ್ಮದಿ ಇರೋದು, ಅದು ನೀವು ನಿಮ್ ಹತ್ರ ಬಂದ್ರೆ ಅವ್ರಿಗೆ ಆ ನೆಮ್ಮದಿ ಸಿಗುತ್ತೆ. ಇದ್ರಿಂದೆಲ್ಲ ಆಚೆ ಬಂದು ನಿಮ್ ಹತ್ರ ಬಂದ್ಬಿಡ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ಬಟ್
ಕರೆಂಟ್ಲಿ ತುಂಬಾ ನೋವಲ್ಲಿದ್ದಾರೆ ಗೈಸ್. ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ನಾನು ಆಗ್ಲೇ ಹೇಳ್ದೆ, ಅವ್ರು ತುಂಬಾ ಖುಷಿಯಾಗಿದ್ದೀನಿ, ನಾನು ಸ್ಯಾಟಿಸ್ಫೈಡ್ ಲೈಫ್ ಅಚೀವ್ ಮಾಡ್ಬಿಟ್ಟಿದ್ದೀನಿ, ನಂಗೆಲ್ಲಾ ಸಕ್ಸಸ್ ಸಿಕ್ಕಿದೆ, ನನ್ ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ, ನನ್ಗೆ ಹೈ ಇನ್ಕಮ್ ಇದೆ, ಹೈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇದ್ದೀನಿ, ಆ ತರ ಫೀಲ್ ಮಾಡಿದ್ರು. ಓಕೆನಾ? ಬಟ್ ಆ ತರ ಇಲ್ಲ. ಈಗ ಅವರ ಸತ್ಯಗಳೆಲ್ಲ ಗೊತ್ತಾಗಿದೆ ಅವ್ರಿಗೆ. ಅವ್ರ ಅದ್ರಿಂದ ಆಚೆ ಬರ್ಬೇಕು ಅಂತ ತುಂಬಾ ಫೀಲ್ ಮಾಡ್ತಿದ್ದಾರೆ. ಆ ಸ್ಯಾಟಿಸ್ಫ್ಯಾಕ್ಷನ್ ಉಳ್ದಿಲ್ಲ ಗೈಸ್. ಅವ್ರು ಏನ್ ಶೋ ಅಲ್ಲ, ಅವ್ರು ಮುಂಚೆ ಹಂಗೆ ಅನ್ಕೊಂಡಿದ್ರು. ಬಟ್ ಈಗ ಅವ್ರಿಗೆ ಸತ್ಯ ಗೊತ್ತಾಗಿದೆ. ಅವ್ರಿಗೆ ಈ ರಿಲೇಶನ್ಶಿಪ್ ಫುಲ್ಲು ಫೇಕ್. ಅವ್ರು ಯಾವ ರಿಲೇಶನ್ಶಿಪ್ ನ ಅಷ್ಟೊಂದು ನಂಬಿದ್ರು, ಅವ್ರ ಫ್ಯಾಮಿಲಿನ ಅಷ್ಟೊಂದು ನಂಬಿದ್ರು, ಅದು ತುಂಬಾ ಫೇಕ್ ಅಂತ ಈಗ ಗೊತ್ತಾಗಿದೆ. ಅವ್ರಿಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಗೈಸ್ ಈಗ. ಮುಂಚೆ ಇತ್ತು, ಹೌದು, ನಿಮ್ನ ಬಿಟ್ಟೋದ ತಕ್ಷಣ ಇತ್ತು. ಬಟ್ ಈಗ ಅವ್ರು ಏನೋ ಒಂದ್ ದೊಡ್ಡದಾಗಿ ಅನುಭವಿಸ್ತಾ ಇದಾರೆ ಗೈಸ್. ಓಕೆನಾ? ಅವರು ಆ ವ್ಯಕ್ತಿ, ನಾನು ಯಾವ್ದೋ ಒಬ್ರು ವ್ಯಕ್ತಿ ಅಂತ ಹೇಳ್ದೆ ಅಲ್ವಾ, ಅವ್ರ ಮದರ್ ಫಿಗರ್ ಇರ್ಬೋದು, ಥರ್ಡ್ ಪಾರ್ಟಿ ಇರ್ಬೋದು, ಅವ್ರ ಬಾಸ್ ಇರ್ಬೋದು, ಸ್ಪೆಷಲಿ ನನ್ ಫ್ಯಾಮಿಲಿ ಅಂತ ಬರ್ತಿದೆ. ಸೊ ಮದರ್ ಅವ್ರ ಸಿಸ್ಟರ್ ತುಂಬಾ ಓವರ್ ಸ್ಟ್ರೆಸ್ ಆಗಿದ್ದಾರೆ ಅವ್ರ ಕಡೆಯಿಂದ. ಮತ್ತೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಅವ್ರಿಗೆ ಜಾಸ್ತಿ ಆಗಿದೆ. ಅವ್ರಿಗೆ ಆ ರೆಸ್ಪಾನ್ಸಿಬಿಲಿಟೀಸ್ ನ ನಡ್ಸ್ಕೊಂಡ್ ಹೋಗಕ್ ಆಗ್ತಿಲ್ಲ. ಮುಂಚೆ ನೋಡಿ ಎಷ್ಟು ಆರಾಮಾಗಿ ಖುಷಿಯಾಗಿ ನಾನು ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ ಅಂತ ತುಂಬಾ ಖುಷಿಯಾಗಿದ್ರು. ಬಟ್ ಈಗ ಆ ಸಂಬಂಧ ಅವ್ರಿಗೆ ಬರ್ಡನ್ ಅನ್ನಿಸ್ತಿದೆ. ಈ ರಿಲೇಶನ್ಶಿಪ್ಗೆ ಇನ್ನೂ ಎಫರ್ಟ್ ಹಾಕಕ್ ಅವ್ರಿಗೆ ಇಷ್ಟ ಇಲ್ಲ. ನಾನು ಆಗ್ಲೇ ಹೇಳ್ದೆ, ಡೆತ್ ಆಗಿದೆ ಆ ರಿಲೇಶನ್ಶಿಪ್ ಅಲ್ಲಿ ಅಂತ. ಅವ್ರು ತುಂಬಾ ಪ್ರೆಷರ್ ಅಲ್ಲಿ ಇದಾರೆ ಗೈಸ್ ಈಗ. ಅವ್ರಿಗೆ ಲೈಫ್ ಅಲ್ಲಿ ಏನು ಡೈರೆಕ್ಷನ್ಸ್ ಕಾಣಿಸ್ತಾ ಇಲ್ಲ. ಮತ್ತೆ ಅವರು ಫ್ಯಾಮಿಲಿ ಅಂತ ಏನ್ ಪ್ರಿಯಾರಿಟಿ ಕೊಡ್ತಿದ್ರು ಅದನ್ನ ರಿಲೀಸ್ ಮಾಡಿದ್ರೆ ಮಾತ್ರ ಅವ್ರ ಸ್ಟ್ರೆಸ್ ಇಂದ ಆಚೆ ಬರಕ್ ಸಾಧ್ಯ ಅಂತ ಅನ್ಕೋತಾ ಇದಾರೆ. ತುಂಬಾ ಫೈನಾನ್ಷಿಯಲಿ ಬರ್ಡನ್ ಕಾಣಿಸ್ತಿದೆ ಗೈಸ್. ತುಂಬಾ ಸಾಲ ಆಗಿರ್ಬೋದು. ನಿಮ್ ಬಗ್ಗೆ ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ ಗೈಸ್. ನಿಮ್ ಬಗ್ಗೆ ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರ ಲೈಫಲ್ಲಿ ತುಂಬಾ ಮೇಜರ್ ಇವೆಂಟ್ಸ್ ನಡೆದಿದೆ. ಅವಾಗ ನಿಮ್ ಬೆಲೆ ಗೊತ್ತಾಗಿದೆ. ನೀವು ಹೇಗಿದ್ರಿ, ನಿಮ್ಮ ಹತ್ರ ನಾನ್ ಬಂದಿದ್ರೆ ನಾನ್ ಚೆನ್ನಾಗಿರ್ತಿದ್ದೆ. ಅವ್ರಿಗೆ ಏನ್ ಪ್ರಾಕ್ಟಿಕಲ್ ಆಗಿ ನಾನ್ ಖುಷಿಯಾಗಿರ್ತೀನಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ದಿನ ಖುಷಿಯಾಗಿದ್ರು, ಅದ್ರಿಂದಾನೇ ಅವ್ರಿಗೆ ದುಃಖ ಸಿಕ್ಕಿದೆ ಗೈಸ್. ತುಂಬಾ ಬರ್ಡನ್ ಆಗಿದ್ದಾರೆ. ತುಂಬಾ ಹೆವಿ ಎನರ್ಜಿ ಇದೆ ಗೈಸ್. ಫೈಲ್ 1 ನಿಮ್ ಪರ್ಸನ್ ನಿಮ್ ಬಗ್ಗೆ ಓವರ್ ಥಿಂಕ್ ಮಾಡ್ತಿದ್ದಾರೆ. ಈ ರಿಲೇಶನ್ಶಿಪ್ ಅಲ್ಲಿ ನೀವು ಸ್ಟಾರ್ಟ್ ಬೇಕು ಅಂತ ಅನ್ಕೋತಾ ಇದಾರೆ. ಅವ್ರದ್ ಮುಂಚೆ ತುಂಬಾ ಆರ್ಗ್ಯುಮೆಂಟ್ ಮಾಡ್ತಿದ್ರು ನಿಮ್ ಜೊತೆ ಅನ್ಸುತ್ತೆ. ಅದನ್ನ ನೆನ್ಸ್ಕೊಂಡ್ ಬೇಜಾರ್ ಮಾಡ್ಕೊತಿದಾರೆ, ನಾನ್ ಯಾಕೆ ಹಿಂಗೆಲ್ಲ ಮಾತಾಡ್ದೆ ಅಂತ. ಅವ್ರಿಗೆ ನಿಮ್ಮಿಬ್ರು ರಿಲೇಶನ್ಶಿಪ್ ಅಲ್ಲಿ ತುಂಬಾ ಇಂಬ್ಯಾಲೆನ್ಸ್ ಅನ್ನಿಸ್ತಿತ್ತು, ತುಂಬಾ ಕ್ಲಾಶ್ ಆಗ್ತಿತ್ತು, ಡಿಟ್ಯಾಚ್ ಫೀಲ್ ಆಗ್ತಿದ್ರು ಮುಂಚೆ. ಮತ್ತೆ ಅವ್ರು ತುಂಬಾ ಕೆಟ್ಟದಾಗ ನಡ್ಕೊಂಡಿದ್ರು ಅನ್ಸುತ್ತೆ. ಅದನ್ನ ನೆನ್ಸ್ಕೊತಾ ಇದಾರೆ. ಆತರ ಮಾಡ್ಬಾರ್ದು. ಇನ್ಮೇಲೆ ನಿಮ್ಮಿಬ್ರು ರಿಲೇಶನ್ಶಿಪ್ ಅಲ್ಲಿ ಬ್ಯಾಲೆನ್ಸ್ ತಗೊಬರ್ಬೇಕು. ಸಕ್ಸಸ್ ಬೇಕು ನನ್ಗೆ. ಮತ್ತೆ ನಿಮ್ನ ಈಗ ತುಂಬಾ ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಗೈಸ್. ಮತ್ತೆ ಮುಂಚೆಗಿಂತ ತುಂಬಾ ತಾಳ್ಮೆ ಬಂದಿದೆ ನಿಮ್ ವಿಷಯದಲ್ಲಿ. ಈ ರಿಲೇಶನ್ಶಿಪ್ ನ ಹಾರ್ಮೋನಿಯಸ್ ಆಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಅವ್ರಿಗೆ ತುಂಬಾ ಅನಿಸ್ತಿದೆ. ಮತ್ತೆ ಬ್ಯಾಲೆನ್ಸ್ ಬರ್ಬೇಕು ಅಂತ ತುಂಬಾ ಅನಿಸ್ತಿದೆ. ನೀವೇನಾದ್ರೂ ಅವ್ರ ಲೈಫ್ ಬಂದ್ರೆ ಅವ್ರಿಗೆ ಕ್ರೌನ್ ಸಿಕ್ತಂಗೆ, ಒಂದು ಏನ್ ಹೇಳ್ಬೋದು, ಒಂದು ಪ್ರೈಸ್ ಸಿಕ್ತಂಗ ಅವ್ರ ಲೈಫ್ ಅಲ್ಲಿ ಅಂತ ತುಂಬಾ ಅನ್ಕೋತಾ ಇದಾರೆ. ಮತ್ತೆ ಎನರ್ಜಿ ಎಕ್ಸ್ಚೇಂಜ್, ಅವ್ರುನು ಮಾತಾಡ್ಬೇಕು, ಅವ್ರುನು ಅವ್ರ ಪ್ರೀತಿ ಹೇಳ್ಬೇಕು, ಅವ್ರ ಫೀಲಿಂಗ್ಸ್ ಹೇಳ್ಬೇಕು. ಮುಂಚೆ ನೀವ್ ಮಾತ್ರ ಹೇಳ್ತಿದ್ರಿ ಅನ್ಸುತ್ತೆ. ಈಗ ಅವ್ರುನು ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದಾರೆ. ಅವರು ನಿಮ್ಗೆ ನೀವ್ ಎಷ್ಟು ಪ್ರೀತಿ ಕೊಟ್ಟಿದ್ದೀರೋ ಅಷ್ಟು ಪ್ರೀತಿನ ವಾಪಸ್ ಕೊಡ್ಬೇಕು ಅಂತ ಈಗ ಫೀಲ್ ಆಗ್ತಿದೆ ಗೈಸ್. ಇಷ್ಟೆಲ್ಲ ನಡೆದ್ಮೇಲೆ ಅವ್ರ ಲೈಫಲ್ಲಿ ಏನೋ ಒಂದು ಮೇಜರ್ ಆಗಿ ಅವ್ರಿಗೆ ಸತ್ಯ ಗೊತ್ತಾಗಿದೆ. ಸೊ ಈಗ ನಿಮ್ಮ ಬಗ್ಗೆ ಅವ್ರಿಗೆ ಬೆಲೆ ಗೊತ್ತಾಗಿದೆ. ನಾನು ಆಗ್ಲೇ ಹೇಳ್ದೆ, ಫ್ಯಾಮಿಲಿ ಅವ್ರಿಗೆ ತುಂಬಾ ಅವರಿಂದ ತುಂಬಾ ಸೀಕ್ರೆಟ್ಸ್ ಮುಚ್ಚಿಟ್ಟಿದ್ದಾರೆ. ಅವ್ರು ಯಾವ ಫ್ಯಾಮಿಲಿಗೆ ಇಷ್ಟ ದಿನ ಡೆಡಿಕೇಟ್ ಆಗಿದ್ರೋ ಅವರು ಇವರಿಂದ ತುಂಬಾ ಸೀಕ್ರೆಟ್ಸ್ ಮುಚ್ಚಿಟ್ಟಿದ್ದಾರೆ. ತುಂಬಾ ಪ್ಯಾಟ್ರನ್ಸ್, ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ನ ಅವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ. ತುಂಬಾ ಹೈಡ್ ಮಾಡಿದ್ದಾರೆ. ಮತ್ತೆ ಇವ್ರಿಗೆ ಆ ವ್ಯಕ್ತಿ ಮೇಲೆ ಡೌಟ್ ಬಂದಿದೆ. ಮತ್ತೆ ನಂಬಿಕೆ ಕಳ್ಕೊಂಡಿದ್ದಾರೆ ಆ ವ್ಯಕ್ತಿ. ಇವರು ಅವ್ರನ್ನ ನಂಬಲ್ಲ. ಇನ್ಮೇಲೆ ಅವ್ರ ಫ್ಯಾಮಿಲಿ ಯಾರನ್ನ ಹೇಳ್ದೆ ನಂಬ್ತಾ ಇಲ್ಲ. ಮತ್ತೆ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ಯಾಕಂದ್ರೆ ಅವ್ರನ್ನ ತುಂಬಾ ಟ್ರಸ್ಟ್ ಮಾಡಿದ್ರು, ಅವ್ರಿಗೆ ಇವ್ರ ಜೀವನನೇ ಕೊಟ್ಟಿದ್ರು.
ಆದ್ರೆ ಅವ್ರ ಕಡೆಯಿಂದ ತುಂಬಾ ದೊಡ್ಡ ಮೋಸ ಆಗಿದೆ. ಅವ್ರಿಗೆ ಕ್ಲಾರಿಟಿ ಸಿಕ್ಕಿದೆ ಗೈಸ್, ಆ ವ್ಯಕ್ತಿ ಏನು ಅಂತ. ತುಂಬಾ ಹರ್ಟ್ ಆಗಿದ್ದಾರೆ. ನಿಮ್ ಜೊತೆ ನೋ ಕಾಂಟ್ಯಾಕ್ಟ್ ಇರೋದು ಅವ್ರಿಗೆ ತುಂಬಾ ಬೇಜಾರಾಗಿದೆ. ತುಂಬಾ ಹಿಡನ್ ಇಶ್ಯೂಸ್ ಇದೆ, ಅದನ್ನೆಲ್ಲ ನಿಮ್ಗೆ ಹೇಳ್ಕೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಅವ್ರ ಲೈಫಲ್ಲಿ ತುಂಬಾ ಲಾಸ್ ಅನುಭವಿಸ್ತಿದ್ದಾರೆ, ತುಂಬಾ ಫೇಲ್ಯೂರ್ಸ್ ಅನುಭವಿಸ್ತಿದ್ದಾರೆ. ಓಕೆ, ಅವ್ರಿಗೆ ಮಸಲ್ ವೀಕ್ನೆಸ್ ಇರ್ಬೋದು, ಸ್ವಲ್ಪ ಜನಕ್ಕೆ ಹೆಲ್ತ್ ಇಶ್ಯೂಸ್ ಇರ್ಬೋದು. ಗೈಸ್ ನೀವ್ ಇಲ್ದೆ ಕಾರ್ಡ್ಸ್ ಹೇಳ್ತಿದೆ ಟವರ್ ಡೆತ್. ನಿಜವಾಗ್ಲೂ ಹೇಳ್ತೀನಿ, ಪೈಲ್ 1 ಪರ್ಸನ್ ತುಂಬಾ ಜ್ಞಾನೋದಯ ಆಯ್ತು ಅಂತಾರಲ್ಲ, ಆತರ ನಿಮ್ ಬಗ್ಗೆ ಅವ್ರಿಗೆ ತುಂಬಾ ಗೊತ್ತಾಗಿದೆ ಗೈಸ್. ಅಂದ್ರೆ ನಿಮ್ಮ ಬೆಲೆ ಅವ್ರಿಗೆ ಗೊತ್ತಾಗಿದೆ ಈ ಸಮಯದಲ್ಲಿ. ಅವ್ರನ್ನ ಅಷ್ಟು ಮೋಸ ಮಾಡಿದ್ದಾರೆ ಅವ್ರು ನಂಬಿರೋರು. ಯೂನಿವರ್ಸ್ ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಫೈಲ್ 1. ನೀವು ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ. ಅವ್ರು ತುಂಬಾ ಈಗ ನಿಮ್ ಕಡೆ ಅಟ್ರಾಕ್ಟ್ ಆಗಿದ್ದಾರೆ. ನಾನು ಆಗ್ಲೇ ಏನ್ ಹೇಳ್ದೆ, ನಿಮ್ ಕಡೆ ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ ಅಂತ. ಅವ್ರಿಗೆ ನಿಮ್ ಮೇಲಿರೋ ಪ್ರೀತಿ ದಿನೇ ದಿನೇ ಹೆಚ್ಚಾಗ್ತಿದೆಯಂತೆ ಗೈಸ್. ವಾವ್, ಆಬ್ವಿಯಸ್ಲಿ ಇಷ್ಟೆಲ್ಲ ಅನುಭವಿಸಿದಾಗ ಅವ್ರಿಗೆ ನೀವೇ ನೆನಪಾಗ್ತಾ ಇರೋದು. ನೋಡಿ, ನಾನು ಒಂಟಿಯಾಗಿದ್ದಾಗ ಅವ್ರು ಒಂಟಿಯಾಗಿದ್ದಾಗ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾರಂತೆ ಗೈಸ್. ಐ ರಿಮೆಂಬರ್ ಯು ವೆನ್ ಐ ವಿಲ್ ಬಿ ಅಲೋನ್ ಅಂತ. ನಿಮ್ಮನ್ನ ಜೀವನ್ ಪರ್ಯಂತ ಅವ್ರ ಲೈಫ್ಗೆ ಕರ್ಕೊಬರ್ಬೇಕು ಅಂತ ಅನ್ಕೋತಿದ್ದಾರೆ. ಯಾಕಂದ್ರೆ ನಾನು ಆಗ್ಲೇ ಹೇಳ್ದೆ, ಅವ್ರ ಫ್ಯಾಮಿಲಿ ಕಡೆಯಿಂದ ತುಂಬಾ ಅನುಭವಿಸಿದ್ದಾರೆ. ನಿಮ್ ಜೊತೆ ಅವ್ರಿಗೆ ಫ್ಯಾಮಿಲಿ ಬೇಕು ಅಂತ ಅನ್ಸಿದೆ. ಸೊ ನೀವ್ ಲೈಫ್ ಟೈಮ್ ಬೇಕು ಅಂತ ಅವ್ರು ಅನ್ಕೋತಾ ಇದ್ದಾರೆ ಗೈಸ್. ಯು ಆರ್ ದ ಲೈಟ್ ಆಫ್ ಮೈ ಲೈಫ್. ನೋಡಿ, ನೀವು ಅವರ ಜೀವನದ ಬೆಳಕು ಅಂತ ಹೇಳ್ತಾ ಇದ್ದಾರೆ ಗೈಸ್. ವಾವ್, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್. ಫೈಲ್ 1 ಪರ್ಸನ್ ಕರೆಂಟ್ ಎನರ್ಜೀಸ್ ನನ್ನ ವಿವರ್ಸ್ ಬಗ್ಗೆ. ಸ್ಟ್ರೆಂತ್ ಕಾರ್ಡ್. ಅವ್ರಿಗೆ ಸ್ಟ್ರೆಂತ್ ಸಾಕಾಗ್ತಿಲ್ಲ ಗೈಸ್, ನಿಮ್ ಕಡೆ ಬರಕ್ಕೆ ಇನ್ನ ಸ್ಟ್ರೆಂತ್ ಸಾಕಾಗ್ತಿಲ್ಲ. ಯಾಕಂದ್ರೆ ಅವ್ರು ತುಂಬಾ ಬ್ರೋಕ್ ಆಗಿದ್ದಾರೆ, ಹರ್ಟ್ ಆಗಿದ್ದಾರೆ. ಸೊ ಅವ್ರಿಗೆ ಸ್ಟ್ರೆಂತ್ ಸಾಕಾಗ್ತಿಲ್ಲ. ನೋಡಿ, ನೀವ್ ಅವ್ರ ಲೈಫ್ ಬಂದ್ರೆ ಮಾತ್ರ ಅವ್ರಿಗೆ ಸಮಾಧಾನ. ನೀವು ಮಾತ್ರ ಈ ಸಿಚುವೇಶನ್ ಇಂದ ಅವ್ರನ್ನ ಹೊರಗಡೆ ಕರ್ಕೊಬರಕ್ ಸಾಧ್ಯ. ಮತ್ತೆ ನೀವ್ ಮಾತ್ರ ಅವ್ರಿಗೆ ಸಮಾಧಾನ, ನೆಮ್ಮದಿ. ನೋಡಿ ಎಷ್ಟು ನೆಮ್ಮದಿ ಆಗಿದೆಲ್ಲ, ಎಷ್ಟು ಶಾಂತಿ ನೆಮ್ಮದಿ ಅವ್ರ ಲೈಫಲ್ಲಿ ಕೊಡಕ್ ಸಾಧ್ಯ ಅಂತ ತುಂಬಾ ಕರೆಂಟ್ಲಿ ಅನ್ಕೋತಿದ್ದಾರೆ ಗೈಸ್. ನೀವು ಒಂದ್ ದೇವತೆ ಅಥವಾ ಹುಡುಗ ಆಗಿದ್ರೆ ದೇವ್ರು, ಆ ತರ ಅವರು ನಿಮ್ನ ನೋಡ್ತಾ ಇದಾರೆ. ಓಕೆನಾ? ಅವ್ರು ನಿಮ್ಗೆ ಸರೆಂಡರ್ ಆಗ್ಬೇಕು ಅಂತ ಅನ್ಕೋತಿದ್ದಾರೆ ಗೈಸ್. ಕರೆಕ್ಟ್. ವಾವ್, ಅವ್ರು ನಿಮ್ಗೆ ಸರೆಂಡರ್ ಆಗ್ಬೇಕು ಈ ಸಮಯದಲ್ಲಿ. ನಿಮ್ಗೆ ಸರೆಂಡರ್ ಆದ್ರೆ ಮಾತ್ರ ಅವ್ರ ಲೈಫಲ್ಲಿ ನೆಮ್ಮದಿ ಏನಾದ್ರು ಬರುತ್ತೆ ಅಂತ ಅನ್ಕೋತಿದ್ದಾರೆ. ಕ್ಲೈಮ್ ಮಾಡಿ, ಎನರ್ಜಿ ಚೆನ್ನಾಗಿದೆ. 10 ಆಫ್ ವಾಂಡ್ಸ್ ಬಂದಿದೆ ಗೈಸ್. ನಿಮ್ ಕಡೆ ಬರ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ ಈ ಸಮಯದಲ್ಲಿ. ಮತ್ತೆ ನಿಮ್ ಬಗ್ಗೆ ಕನ್ಸುಗಳು ಕಾಣ್ತಿದ್ದಾರೆ, ನಿಮ್ ಜೊತೆ ಜೀವನ ಮಾಡೋ ಕನ್ಸು ಕಾಣ್ತಿದ್ದಾರೆ. ಏನಾದ್ರೂ ಆಕ್ಷನ್ ತಗೋಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ ಗೈಸ್. ನಿಮ್ ಕಡೆ ಬರ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಅವ್ರ ಏನ್ ಮುಂಚೆ ಬೌಂಡ್ರೀಸ್ ಹಾಕಿದ್ರು ಅದನ್ನ ದಾಟಿ ನಿಮ್ ಕಡೆ ಬರ್ಬೇಕು ಅಂತ ಅನ್ಕೋತಿದ್ದಾರೆ. ಮತ್ತೆ ನಿಮ್ ಜೊತೆ ಇನ್ನು ಮೆಮೊರೀಸ್ ಮಾಡ್ಕೋಬೇಕು ಅಂತ ಅನ್ಕೋತಿದ್ದಾರೆ. ನಿಮ್ಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೋತಿದ್ದಾರೆ. ಜೊತೆಗೆ ಅವ್ರಿಗೆ ಸ್ವಲ್ಪ ಬರ್ಡನ್ ಇದೆ ಗೈಸ್. ನಿಮ್ ಜೊತೆ ಬಂದ್ರು ಅವ್ರ ಬರ್ಡನ್ ನ ತಗೊಂಡ್ ಬರ್ತಾರೆ, ಅದನ್ನೆಲ್ಲ ನಿಮ್ಗೆ ಹೇಳ್ಕೊತಾರೆ. ಆ ಬರ್ಡನ್ ಅವ್ರ ಜೊತೆ ತಗೊಂಡ್ ಬರ್ತಿದ್ದಾರೆ ಗೈಸ್. ಸ್ವಲ್ಪ ನೋಡಿ, ಬ್ಯಾಗ್. ಆ ಬರ್ಡನ್ ಅವ್ರ ಜೊತೆ ಏನ್ ಬರ್ಡನ್ ಇದೆ ಅದನ್ನ ಎತ್ಕೊಂಡ್ ನಿಮ್ ಕಡೆ ಬರ್ಬೇಕು ಅಂತ ಅನ್ಕೋತಾ ಇದಾರೆ. ಅದಿದ್ರು ಪರವಾಗಿಲ್ಲ, ನಾನ್ ಬರ್ಬೇಕು ಅಂತ. ಅಥವಾ ನಿಮ್ ಕಡೆ ಬರೋದ್ ಅವ್ರಿಗೆ ಸ್ವಲ್ಪ ಬರ್ಡನ್ ಆಗುತ್ತೆ, ಕಷ್ಟ ಆಗುತ್ತೆ. ಆದ್ರೂ ಮುಂದುವರಿಬೇಕು ಅಂತ ಅನ್ಕೋತಿದ್ದಾರೆ. ಆ ಬೌಂಡ್ರೀಸ್ ನ ಕ್ರಾಸ್ ಮಾಡಿ ಬರ್ಬೇಕು ಅಂತ ಅನ್ಕೋತಾ ಇದ್ದಾರೆ ಗೈಸ್. ಓಕೆನಾ? ಫೈವ್ ಆಫ್ ಕಪ್ಸ್ ಗೈಸ್. ಅವ್ರ ಚಾಯ್ಸ್, ಅವ್ರು ಏನ್ ಅವ್ರ ಲೈಫಲ್ಲಿ ಚಾಯ್ಸ್ ಮಾಡಿದ್ರು, ನಾನ್ ಎಷ್ಟು ರಾಂಗ್ ಚಾಯ್ಸ್ ಮಾಡಿದೆ, ಅದ್ರಿಂದ ನಾನು ಇಷ್ಟೆಲ್ಲ ಅನುಭವಿಸೋವಂಗ ಆಯ್ತಲ್ಲ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ ಗೈಸ್. ಅವ್ರು ಫಸ್ಟ್ ಏನ್ ಚಾಯ್ಸ್ ಮಾಡ್ಕೊಂಡಿದ್ರು ಅವ್ರ ಲೈಫ್ ಬಗ್ಗೆ,
ಅದ್ ತುಂಬಾ ರಾಂಗ್ ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಅವ್ರು ನಿಮ್ಮನ್ನ ಚೂಸ್ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿದ್ದೆ ಅಂತ ಯೋಚನೆ ಮಾಡ್ತಿದ್ದಾರೆ ಗೈಸ್. ನೋಡಿ ಎಷ್ಟು ತುಂಬಾ ಓವರ್ ಥಿಂಕಿಂಗ್ ಇದೆ, ನಿಮ್ ಬಗ್ಗೆನೇ ಇದೆ ಗೈಸ್, ತುಂಬಾ ಓವರ್ ಥಿಂಕಿಂಗ್ ಇದೆ. ನಾನು ಆಗ್ಲೇ ಹೇಳಿದ್ನಲ್ಲ, ಯಾರೋ ಒಬ್ರು ಲೇಡಿ ಫಿಗರ್ ನಂಗೆ ಎಲ್ಡರ್ ಅಥವಾ ಅವ್ರ ತಾಯಿ, ನಾನು ಆಗ್ಲೇ ಹೇಳ್ದಂಗೆ ಥರ್ಡ್ ಪಾರ್ಟಿ ಇರ್ಬೋದು ಅಥವಾ ಅವ್ರ ಬಾಸ್, ಫ್ಯಾಮಿಲಿ ಮೆಂಬರ್ ಇರ್ಬೋದು. ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ ಗೈಸ್. ಅಂದ್ರೆ ನಿಮಗೆ ನ್ಯಾಯ ಕೊಡ್ಬೇಕಿತ್ತು. ನಾನು ಬೇರೆ ಕಡೆ ಅವ್ರು ಏನ್ ಎಫರ್ಟ್ ಹಾಕಿದ್ದಾರೆ ಅದೆಲ್ಲ ವೇಸ್ಟ್ ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ನಿಮ್ಗೆ ನ್ಯಾಯ ಕೊಡ್ಬೇಕಿತ್ತು ಆ ವ್ಯಕ್ತಿಗಿಂತ, ನಿಮ್ಮನ್ನ ಚೂಸ್ ಮಾಡ್ಬೇಕಿತ್ತು ಆ ವ್ಯಕ್ತಿಗಿಂತ ಅಂತ ಅವ್ರಿಗೆ ತುಂಬಾ ಅನ್ನಿಸ್ತಿದೆ ಗೈಸ್. ಸ್ಟ್ರಾಂಗ್ ಎನರ್ಜಿ ಗೈಸ್, ಕ್ಲೈಮ್ ಮಾಡಿ. ತುಂಬಾ ಸ್ಟ್ರಾಂಗ್ ಆಗಿ ಅವ್ರಿಗೆ ಅನ್ನಿಸ್ತಿದೆ ಅದ್ ನಾನ್ ಸೆಲೆಕ್ಟ್ ಮಾಡ್ಕೋಬಾರ್ದಿತ್ತು ಅಂತ. ಅವರು ತುಂಬಾ ಜಗಲ್ ಮಾಡ್ತಿದ್ದಾರೆ, ಹೇಗ್ ಬಿಟ್ ಬರೋದು, ಆ ವ್ಯಕ್ತಿನ ಹೇಗೆ ಬಿಟ್ಟು ನಿಮ್ ಕಡೆ ಬರೋದು ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಇನ್ನು ಜಗ್ಲಿಂಗ್ ಸಿಚುವೇಶನ್ ಅಂತೂ ಖಂಡಿತ ಇದೆ, ಬರ್ಬೇಕು ಅಂತ ಅನ್ಕೋತಿದ್ದಾರೆ. ಬಟ್ ಬಂದ್ರುನು ಅವ್ರಿಗೆ ಅವರ ಬರ್ಡನ್ ಜೊತೆ ಬರ್ತಾರೆ ನಿಮ್ಮ ಲೈಫ್ಗೆ. ಅವ್ರಿಗೆ ಅವರು ನಿಮ್ ಲೈಫ್ಗೆ ಬಂದ್ರೆ ಅವ್ರಿಗೆ ಸಮಾಧಾನ ಖಂಡಿತ ಸಿಗುತ್ತೆ. ಬಟ್ ನಿಮ್ ಲೈಫ್ಗೂ ಬರ್ಡನ್ ಆಗಬಹುದು ಅವ್ರು ಬಂದ್ರೆ ಗೈಸ್. ಯಾಕಂದ್ರೆ ನೋಡಿ ಇನ್ನ ಜಗಲ್ ಮಾಡ್ತಿದ್ದಾರೆ, ಇನ್ನ ಆ ವ್ಯಕ್ತಿನ ಅವ್ರು ಕಂಪ್ಲೀಟ್ ಆಗಿ ಬಿಡಕ್ ಆಗಿಲ್ಲ. ಯೂನಿವರ್ಸ್ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಫೈಲ್ 1, ನಿಮ್ಮ ವ್ಯಕ್ತಿ ಕರೆಂಟ್ಲಿ ತುಂಬಾ ಹರ್ಟ್ ಆಗಿದ್ದಾರೆ ಗೈಸ್. ತುಂಬಾ ಹರ್ಟ್, ತುಂಬಾ ಬೇಜಾರಲ್ಲಿದ್ದಾರೆ. ವೆಡ್ಡಿಂಗ್ ರಿಂಗ್ಸ್ ನನ್ ಪ್ರಕಾರ ಸುಮಾರು ಜನಕ್ಕೆ ಅವ್ರ ಮ್ಯಾರೇಜ್ ಅವ್ರ ಪ್ರಾಬ್ಲಮ್ ಆಗಿರಬಹುದು. ಸ್ವಲ್ಪ ಜನ ಮ್ಯಾರೇಜ್ ಆಗಿದ್ರೆ ಅವರ ಮ್ಯಾರೇಜ್ ಕಡೆಯಿಂದನೇ ಅವ್ರಿಗೆ ಪ್ರಾಬ್ಲಮ್ ಆಗಿರ್ಬೋದು, ಅದ್ರಿಂದನೇ ಇಷ್ಟೆಲ್ಲ ಅನುಭವಿಸಿರ್ಬೋದು. ಬಟ್ ನಿಮ್ ಜೊತೆ ಅವರು ಸೋಲ್ ಕನೆಕ್ಷನ್ ಫೀಲ್ ಮಾಡ್ತಾರೆ, ಮತ್ತೆ ಡಿವೋಟೆಡ್ ಆಗಿದ್ದಾರೆ. ಈಗ ಅವ್ರಿಗೆ ಡಿವೋಷನ್ ಕಾಣಿಸ್ತಿದೆ, ಒಂದ್ ಭಕ್ತಿ ನಿಮ್ ಕಂಡ್ರೆ ಆ ಪ್ರೀತಿ ಅನ್ನೋದು ಭಕ್ತಿಯಾಗಿ ಕನ್ವರ್ಟ್ ಆಗಿದೆ. ಮತ್ತೆ ಈ ಪ್ರೀತಿ ಯಾವತ್ತೂ ಇದ್ದೇ ಇರುತ್ತೆ. ಅವ್ರು ಯಾರ ಜೊತೆನೆ ಇರ್ಬೋದು, ಯಾರ ಜೊತೆ ಮದ್ವೆನೇ ಆಗಿರ್ಬೋದು ಅಥವಾ ಕಮಿಟ್ ಆಗಿರ್ಬೋದು, ಆದ್ರೆ ನಿಮ್ಮನ್ನ ಪ್ರೀತಿಸುವಷ್ಟು ಅವ್ರು ಯಾರನ್ನೂ ಪ್ರೀತಿಸಲ್ಲ. ಹಾರ್ಟ್ ಬ್ರೋಕನ್, ನಾನು ಆಗ್ಲೇ ಏನ್ ಹೇಳ್ದೆ, ಅವ್ರು ಯಾರ ಜೊತೆ ಕಮಿಟ್ ಆಗಿದ್ದಾರೆ ಅಥವಾ ಕಮಿಟ್ ಆಗ್ಬೇಕು ಅನ್ಕೊಂಡಿದ್ದಾರೆ, ಅವ್ರ ಕಡೆಯಿಂದ ತುಂಬಾ ಡೀಪ್ ಹರ್ಟ್ ಆಗಿದೆ, ತುಂಬಾ ಬೇಜಾರಾಗಿದೆ, ಅವ್ರಿಗೆ ತುಂಬಾ ಲಾಸ್ಟ್ ಫೀಲ್ ಆಗ್ತಿದೆ, ಬ್ರೇಕಪ್ ಮಾಡ್ಕೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ನಾನು ಆಗ್ಲೇ ಹೇಳ್ದೆ, ಡೆತ್ ಕಾರ್ಡ್ ಆಗ್ಲೇ ಸತ್ತೋಗಿದೆ ಆ ರಿಲೇಶನ್ಶಿಪ್. ಆದ್ರೆ ಸುಮ್ನೆ ಮೇಲ್ಮೇಲೆ ನಡ್ಕೊಂಡು ಹೋಗ್ತಿದೆ. ಟ್ರೂ ಲವ್ ನಿಮ್ ಮೇಲೆ ಇರೋದು. ತುಂಬಾ ಡಿಸ್ಪೈರ್ ಆಗಿದ್ದಾರೆ ಗೈಸ್. ನಿಮ್ನ ಮೀಟ್ ಮಾಡ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು, ನೀವ್ ಇಲ್ದೆ ಅವ್ರಿಗೆ ಏನು ಕಾಣಿಸ್ತಿಲ್ಲ ಗೈಸ್. ನಾನು ಏನ್ ಹೇಳ್ದೆ, ಡೆತ್ ಕಾಫಿನ್ ಬಂದಿದೆ ನೋಡಿ. ಅವರು ಆ ರಿಲೇಶನ್ಶಿಪ್ ನ ಮುಚ್ಚಾಕಿ, ಅದು ಆಲ್ರೆಡಿ ಡೆತ್ ಆಗಿದೆ, ಅದನ್ನ ಮುಚ್ಚಾಕಿ ಅವ್ರಿಗೆ ಹೊಸ ಬಿಗಿನಿಂಗ್ ಬೇಕು. ಆ ರಿಲೇಶನ್ಶಿಪ್ ಇಂದ ಲಿಬ್ರೇಷನ್ ಏನಂತಾರೆ, ಆ ರಿಲೇಶನ್ಶಿಪ್ ಇಂದ ಅವ್ರು ಆಚೆ ಬರ್ಬೇಕು, ಅವರು ಹೊಸ ಹುಟ್ಟು ಪಡಿಬೇಕು, ಟ್ರಾನ್ಸ್ಫಾರ್ಮ್ ಆಗ್ಬೇಕು. ಟ್ರಾಜಿಕ್ ಎಂಡಿಂಗ್ ಏನಿದೆ ಅದನ್ನ ಮರ್ತು ನಿಮ್ ಕಡೆ ಬರ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ವಾವ್, ಪ್ಲೀಸ್ ಕ್ಲೈಮ್ ದಿಸ್ ಎನರ್ಜಿ ಗೈಸ್. 555 ಬರ್ದು ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್ ಅಂತ ಹೇಳಿ. ನೋಡಿ ಪದೇ ನನ್ಗೆ ಡೆತ್ ಕಾರ್ಡ್, ಟವರ್ ಕಾರ್ಡ್ ಬರ್ತಿದೆ. ಅಂದ್ರೆ ಆ ರಿಲೇಶನ್ಶಿಪ್ ಸತ್ತೋಗಿದೆ ಗೈಸ್. ಆ ವ್ಯಕ್ತಿ ಜೊತೆ ಅವ್ರಿಗೆ ರಿಲೇಶನ್ಶಿಪ್ ಅದಿಲ್ಲ, ಮೇಲ್ ನಡ್ಕೊಂಡು ಹೋಗ್ತಿದೆ. ಅವ್ರಿಗೆ ಟ್ರೂ ಲವ್ ಇರೋದು ನಿಮ್ ಜೊತೆನೆ. ಕಮಿಟ್ ಆಗಿದ್ದಾರೆ, ಕೋಡಿಪೆಂಡೆನ್ಸಿ ಇದೆ, ಅಷ್ಟ್ ಬಿಟ್ರೆ ಜಗಲ್ ಮಾಡ್ತಿದ್ದಾರೆ. ಬಿಟ್ರೆ ಅವ್ರಿಗೆ ಎಷ್ಟೊತ್ ಕಾಚೆ ಬಂದ್ಬಿಡ್ಲು ಅಂತ ಫೀಲ್ ಆಗ್ತಿದೆ ಗೈಸ್. ನೋಡಿ ನೀವ್ ಎಷ್ಟ್ ಮಿಸ್ ಮಾಡ್ಕೋತಿದಾರೋ ಗೈಸ್, ಖಂಡಿತ ಅವರು ಅಷ್ಟೇ ಮಿಸ್ ಮಾಡ್ಕೋತಿದ್ದಾರೆ. ಅವ್ರನ್ನ ಅವರು ಹೀಲ್ ಮಾಡ್ಕೋತಾ ಇದ್ದಾರೆ, ಮತ್ತೆ ಅವರ ಒಳಗಿನ ಗಾಯಗಳನ್ನ ವಾಸಿ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರಿಗೆ ತುಂಬಾ ಗಾಯ ಮಾಡಿದ್ದಾರೆ ನೋಡಿ, ಹಾರ್ಟ್ ಬ್ರೋಕನ್. ಅದನ್ನ ಹೀಲ್ ಮಾಡಕ್ಕೆ ಒಬ್ರಿಂದ ಸಾಧ್ಯ, ನೀವು ಮಾತ್ರ. ಅವ್ರು ತುಂಬಾ ನಿಮ್ ಜೊತೆ ನಾರ್ಸಿಸಿಸ್ಟ್ ಆಗಿ ಬಿಹೇವ್ ಮಾಡಿದ್ದಾರೆ ಮುಂಚೆ. ತುಂಬಾ ಒನ್ ಸೈಡೆಡ್, ನೀವ್ ಮಾತ್ರ ಪ್ರೀತಿ ಕೊಟ್ಟಿದ್ದೀರಾ, ಅವ್ರು ಏನು ಮಾಡಿಲ್ಲ, ಓಕೆನಾ. ಮತ್ತೆ ಅವ್ರ ಲೈಫ್ ಅವ್ರು ನೋಡ್ಕೊಂಡಿದ್ದಾರೆ, ತುಂಬಾ ಸೆಲ್ಫಿಶ್ ಆಗಿದ್ರು ಅನ್ಸುತ್ತೆ.
ಈಗ ಅದನ್ನೆಲ್ಲ ನೆನ್ಸ್ಕೊಂಡ್ ಬೇಜಾರ್ ಮಾಡ್ಕೊತಿದ್ದಾರೆ ಗೈಸ್, ಫೀಲ್ ಆಗ್ತಿದ್ದಾರೆ ಈಗ. ಅವಾಗ ನಡೆದಿದ್ದಕ್ಕೆಲ್ಲ ತುಂಬಾ ಪಶ್ಚಾತ್ತಾಪ ಪಡ್ತಿದ್ದಾರೆ ಗೈಸ್. ತುಂಬಾ ಟ್ರೂ ಎನರ್ಜೀಸ್ ಅಂದ್ರೆ ತುಂಬಾ ಅವ್ರಿಗೆ ಪಶ್ಚಾತ್ತಾಪ ಅಂತ ಇದೆ ಗೈಸ್. ಅವ್ರ ಮುಂಚೆ ಏನೇ ತಪ್ಪು ಮಾಡಿದ್ರು, ಯಾರನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ರು, ಈಗ ನಾನು ಹಿಂಗ್ ಮಾಡ್ಕೊಬಿಟ್ನಲ್ಲ ಅಂತ ಅವ್ರ ಮನ್ಸಲ್ಲಿ ತುಂಬಾ ಅಲ್ಲೋಲ ಕಲ್ಲೋಲ ನಡೀತಾ ಇದೆ ಗೈಸ್. ಯೂನಿವರ್ಸ್ ಕಡೆಯಿಂದ ಫೈಲ್ 1 ನನ್ನ ವಿವರ್ಸ್ಗೆ ಏನ್ ಮೆಸೇಜ್ ಇದೆ ನೋಡೋಣ. ಯೂನಿವರ್ಸ್ ಕಡೆಯಿಂದ ಐ ಆಮ್ ಲಕ್ಕಿ ದಟ್ ಐ ಮೆಟ್ ಯು. ನಿಮ್ ವ್ಯಕ್ತಿ ಹೇಳ್ತಾ ಇದಾರೆ ನೀವ್ ಅವ್ರಿಗೆ ಸಿಕ್ಕಿದ್ದು ಅವರು ಲಕ್ಕಿ ಫೀಲ್ ಮಾಡ್ತಾರೆ ಅಂತ. ಇನ್ನು ಮೆಸೇಜಸ್ ಬರ್ತಿದೆ ಗೈಸ್ ನಿಮ್ ಪರ್ಸನ್ ಕಡೆಯಿಂದ. ಅವ್ರು ಇನ್ನೂ ನಿಮ್ಗೆ ಹೇಳ್ಬೇಕು ಅಂತ ಯೂನಿವರ್ಸ್ ನಂಗೆ ಹೇಳ್ತಿದಾರೆ. ನಿಮ್ ಜೊತೆ ಪ್ರೀತಿ ತುಂಬಾ ಅವ್ರಿಗೆ ನಿಮ್ ಜೊತೆ ತುಂಬಾ ಸೇಫ್ ಫೀಲ್ ಮಾಡ್ತಾರೆ ಗೈಸ್. ಓಕೆ, ಯೂನಿವರ್ಸ್ ಕಡೆಯಿಂದ ಏನ್ ಮೆಸೇಜ್ ಬಂತು ಅಂದ್ರೆ ನೀವು ನಿಮ್ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ, ಮತ್ತೆ ಸೆಲ್ಫ್ ಲವ್ ಮಾಡ್ಕೊಳ್ಳಿ. ಹುಷಾರು, ನಿಮ್ ಬಗ್ಗೆ ನೀವು ಯೋಚನೆ ಮಾಡಕ್ ಶುರು ಮಾಡಿ. ಬೇರೆಯವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿದ್ದೀರಾ ಅನ್ಸುತ್ತೆ. ದಯವಿಟ್ಟು ನಿಮ್ ಬಗ್ಗೆ ನೀವು ಯೋಚನೆ ಮಾಡಿ, ಟೇಕ್ ಕೇರ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಗೈಸ್. ನೀವು ನಿಮ್ ಪರ್ಸನ್ ಬಗ್ಗೆ ಎಷ್ಟೇ ಯೋಚನೆ ಮಾಡ್ತಿದ್ದೀರಾ, ಜಾಸ್ತಿ ಯೋಚನೆ ಮಾಡ್ತಿದ್ದೀರಾ ಅಂತ ಗೊತ್ತು, ಬಟ್ ನಿಮ್ ಬಗ್ಗೆನೂ ಕೇರ್ ಮಾಡ್ಕೊಳ್ಳಿ, ನಿಮ್ ಬಗ್ಗೆನೂ ಟೇಕ್ ಕೇರ್ ಮಾಡಿ ಅಂತ ಯೂನಿವರ್ಸ್ ಗೈಡ್ ಮಾಡ್ತಿದ್ದಾರೆ. ಓಕೆನಾ ಗೈಸ್? ನಿಮ್ ವ್ಯಕ್ತಿ ನಿಮ್ಗೆ ಯಾವ್ದಾದ್ರು ಸಾಂಗ್ ಡೆಡಿಕೇಟ್ ಮಾಡಿದ್ರೆ ಯಾವ ಸಾಂಗ್ ಈ ಸಮಯದಲ್ಲಿ ಡೆಡಿಕೇಟ್ ಮಾಡ್ಬೋದು ನೋಡೋಣ. ಪತ್ರ ಬರೆಯಲ, ಚಿತ್ರ ಬಿಡಿಸಲ, ಹೇಗೆ ಹೇಳಲಿ ನನ್ನ ಮನದ ಹಂಬಲ. ಗೈಸ್, ಅವರು ನಾನು ಆಗ್ಲೇ ಹೇಳ್ದೆ ನಿಮ್ ಜೊತೆ ಕಮ್ಯುನಿಕೇಶನ್ ಮಾಡ್ಬೇಕು, ತುಂಬಾ ಮಾತಾಡ್ಬೇಕು ಅಂತ ಅನ್ಕೋತಿದ್ದಾರೆ. ರಿಪೀಟ್ ಆಗ್ಲಿಲ್ವಾ ಗೈಸ್? ನಾನ್ ನಿಮ್ ಎದುರಿಗೆ ಮಿಕ್ಸ್ ಮಾಡ್ದೆ ಅಂದ್ರೆ ಅವ್ರ ಮನ್ಸಲ್ಲಿ ತುಂಬಾ ಇದೆ, ಅದನ್ನ ಹೆಂಗ್ ಹೇಳ್ಕೊಳ್ಳಿ ಅಂತ ತುಂಬಾ ಡೆಸ್ಪೈರ್ ಆಗಿ ವೆಯ್ಟ್ ಮಾಡ್ತಿದ್ದಾರೆ ಗೈಸ್. ತುಂಬಾ ಚೆನ್ನಾಗಿದೆ ಫೈಲ್ 1 ಎನರ್ಜೀಸ್. ಪ್ಲೀಸ್ ಕ್ಲೈಮ್ ಮಾಡಿ ಗೈಸ್. ಓಕೆನಾ ಗೈಸ್? ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೃಷ್ಣ ಮುಂದೆ ಜಗದ್ಗುರು. ವೆಲ್ಕಮ್ ಫೈಲ್ 2. ಯಾರ್ಯಾರು ಫೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ. ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಅವ್ರ ಜೊತೆ ಕಳೆದಿರುವಂತ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಹೆಸರನ್ನ 3 ಸರಿ ಹೇಳಿ ಗೈಸ್. ಮತ್ತೆ ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆತರ ನೆನ್ಸ್ಕೊಳ್ಳಿ. ಓಕೆನಾ? ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಫೈಲ್ 2 ನನ್ನ ವ್ಯೂವರ್ಸ್ ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಅವ್ರ ವ್ಯಕ್ತಿ ಅವ್ರ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ, ಅವ್ರ ತಲೆಯಲ್ಲಿ ಏನ್ ನಡೀತಿದೆ, ಅವ್ರ ಮನಸ್ಸಲ್ಲಿ ಏನ್ ನಡೀತಿದೆ, ಅವ್ರ ಲೈಫ್ ಸಿಚುವೇಶನ್ ಹೆಂಗಿದೆ. ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ ಪ್ಲೀಸ್. ಡೆತ್ ಕಾರ್ಡ್. ಓಕೆ, 7 of Pentacles. Okay, Strength card. Knight of Wands. Knight of Swords. ಎರಡು ಮೇಜರ್ ಆರ್ಕಾನ ಕಾರ್ಡ್ಸ್ ಬಂದಿದೆ ಗೈಸ್. ಸೊ ನಿಮ್ ಮೇಲೆ ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ. ಫಸ್ಟ್ ಕನ್ಫರ್ಮೇಶನ್ ನಾನು ಕೊಡ್ತಾ ಇರೋದು, ಅವ್ರಿಗೆ ನಿಮ್ ಮೇಲೆ ತುಂಬಾ ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ. ಫೈಲ್ 1 ಅಲ್ಲೂ ಈ ಕಾರ್ಡ್ ಬಂದಿತ್ತು. ಅವ್ರಿಗೆ ಏನೋ ಅವ್ರ ಲೈಫಲ್ಲಿ ಚೇಂಜ್ ಆಗ್ತಿರೋದು ಅವ್ರಿಗೊಂಚೂರು ಇಷ್ಟ ಇಲ್ಲ. ಆ ಚೇಂಜಸ್ ಇಂದ ಹೇಗ್ ಮೂವ್ ಆನ್ ಆಗ್ಬೇಕು ಅಥವಾ ಚೇಂಜಸ್ ನ ದಾಟಿ ಹೇಗ್ ಬರ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಿಲ್ಲ. ಅವ್ರ ಲೈಫಲ್ಲಿ ರಿಪೀಟೆಡ್ ಆಗಿ ಏನೋ ಒಂದ್ ನಡೀತಿದೆ ಸೈಕಲ್. ಅವ್ರು ಯಾರನ್ನೋ ಮತ್ತೆ ಮತ್ತೆ ಡಿಪೆಂಡ್ ಆಗ್ತಿದ್ದಾರೆ, ಅವ್ರ ಕಡೆಯಿಂದ ಅವ್ರಿಗೆ ಮೋಸ ಆಗ್ತಿದೆ. ಅವ್ರನ್ನ ತುಂಬಾ ನಂಬ್ತಿದ್ದಾರೆ, ಬಟ್ ಮತ್ತೆ ಮತ್ತೆ ಅವ್ರ ಕಡೆಯಿಂದ ಅವ್ರಿಗೆ ಮೋಸನೇ ಆಗ್ತಿದೆ. ತುಂಬಾ ಸೀಕ್ರೆಟ್ಸ್ ಮೇಂಟೈನ್ ಮಾಡಿದ್ದಾರೆ ಅವ್ರು ಯಾರನ್ನ ನಂಬಿದ್ರು ಅವರು.
ಅವರು ಈ ವಿಷಯದಲ್ಲಿ ಅಪ್ಸೆಟ್ ಆಗ್ಬಾರ್ದು ಅಂತ ಅನ್ಕೋತಿದ್ದಾರೆ, ಬಟ್ ಅವ್ರಿಗೆ ಅಪ್ಸೆಟ್ ಆಗ್ತಾನೆ ಇದ್ದಾರೆ ಅವರು. ಅವ್ರಿಗೆ ಆ ಒಂದು ಸಿಚುವೇಶನ್ ಇಂದ ಎಂಡ್ ಬೇಕು, ಅದರಿಂದ ಟ್ರಾನ್ಸ್ಫಾರ್ಮ್ ಬೇಕು ಅಂತ ಅನ್ಕೋತಾ ಇದ್ದಾರೆ. ಯಾಕಂದ್ರೆ ಅವ್ರು ಏನ್ ಡಿಪೆಂಡ್ ಆಗಿದ್ರು ಅವ್ರ ಕಡೆಯಿಂದ ಮೋಸ ಆಗಿದೆ ಅಲ್ವಾ, ಅದ್ರಿಂದ ಎಂಡ್ ಬೇಕು, ಮತ್ತೆ ಅದ್ರಿಂದ ಟ್ರಾನ್ಸ್ಫಾರ್ಮೇಶನ್ ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಅವರು ತುಂಬಾ ಇಗ್ನೋರ್ ಮಾಡ್ತಿದ್ದಾರೆ ಆ ಸಿಚುವೇಶನ್ ಅಥವಾ ವ್ಯಕ್ತಿನ ತುಂಬಾ ಇಗ್ನೋರ್ ಮಾಡ್ತಿದ್ದಾರೆ ಕರೆಂಟ್ಲಿ. ಬಿಕಾಸ್ ಅವ್ರ ಸೀಕ್ರೆಟ್ಸ್ ಅವ್ರ ಏನೇನ್ ನಡ್ಕೋತಿದ್ರು ಅದೆಲ್ಲ ಗೊತ್ತಾಗಿದೆ. ಮತ್ತೆ ಅವ್ರಿಗೆ ಅಟೆನ್ಷನ್ ಕಡಿಮೆ ಕೊಡ್ತಾ ಇದ್ದಾರೆ ಈಗ ಅವ್ರು. ಓಕೆ, ಮತ್ತೆ ಹೆಲ್ತ್ ಇಶ್ಯೂಸ್ ಶುರು ಆಗಿದೆ ಗೈಸ್ ನಿಮ್ ವ್ಯಕ್ತಿಗೆ. ಸೊ ಅವ್ರಿಗೆ ಅಪ್ಸೆಟ್ ಆಗ್ಬಾರ್ದು ಅಂತ ಅನ್ಕೋತಿದ್ದಾರೆ, ಬಟ್ ಅಪ್ಸೆಟ್ ಆಗ್ತಿದ್ದಾರೆ. ಯಾಕಂದ್ರೆ ಅವ್ರು ಅನ್ಕೊಂಡಂಗೆ ಅವ್ರ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇಲ್ಲ. ಓಕೆನಾ, ಅವರು ನಿಮ್ಮ ಕನೆಕ್ಷನ್ಗೆ ತುಂಬಾ ಎಫರ್ಟ್ ಹಾಕ್ಬೇಕು ಅಂತ ಈಗ ಅನ್ಕೋತಾ ಇದ್ದಾರೆ. ಅವ್ರು ತುಂಬಾ ಸ್ಲೋ ಆಯ್ತು ಈ ಕನೆಕ್ಷನ್ ಅಲ್ಲಿ ಅಂತ ತುಂಬಾ ಅನ್ಕೋತಿದ್ದಾರೆ. ಮತ್ತೆ ತುಂಬಾ ಪ್ರಾಕ್ಟಿಕಲ್ ಆಗಿ ಮುಂಚೆ ಯೋಚನೆ ಮಾಡಿದ್ರು ಅನ್ಸುತ್ತೆ ರಿಲೇಶನ್ಶಿಪ್ ಅಲ್ಲಿ, ಬಟ್ ಈಗ ಎಮೋಷನಲ್ ಆಗಿ ಯೋಚನೆ ಮಾಡ್ಬೇಕು. ಫೈರ್ ಪ್ಯಾಷನೇಟ್ ಎನರ್ಜಿ ಕಾಣಿಸ್ತಿದೆ ಗೈಸ್ ನಿಮ್ ಕಡೆ. ಅವರು ಒಳ್ಳೆ ಟೈಮ್ಗೋಸ್ಕರ ಕಾಯ್ತಿದ್ದಾರೆ, ಮತ್ತೆ ವೆಯ್ಟ್ ಮಾಡ್ತಿದ್ದಾರೆ. ನಿಮ್ ರೆಸ್ಪಾನ್ಸ್ಗೂ ವೆಯ್ಟ್ ಮಾಡ್ತಿರ್ಬೋದು ಗೈಸ್ ಸುಮಾರು ಜನ. ಈ ರಿಲೇಶನ್ಶಿಪ್ ಅಲ್ಲಿ ಗ್ರೋತ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಇನ್ನು ಗ್ರೋ ಮಾಡ್ಬೇಕು ಈ ಕನೆಕ್ಷನ್ ನ, ಇನ್ನು ಗ್ರೋ. ಪೆಂಟೆಕಲ್ಸ್ ಇರೋದ್ರಿಂದ ಸ್ಲೋ ಆಗ್ತಿದೆ ಅಂತ ಅವ್ರಿಗೆ ತುಂಬಾ ಫೀಲ್ ಆಗ್ತಿದೆ. ತುಂಬಾ ಎಫರ್ಟ್ ಹಾಕ್ಬೇಕು. ಈ ನಿಮ್ಮಿಬ್ರು ಕನೆಕ್ಷನ್ ಇಂಪ್ರೂವ್ ಆಗ್ಬೇಕು ಅಂದ್ರೆ ತುಂಬಾ ಎಫರ್ಟ್ ಅವ್ರ ಕಡೆಯಿಂದ ಬೇಕು ಅಂತ ಅನ್ಕೋತಾ ಇದ್ದಾರೆ. ಮುಂಚೆ ಅವ್ರು ನಂಬ್ತಿರ್ಲಿಲ್ಲ ಅನ್ಸುತ್ತೆ ಈ ಕನೆಕ್ಷನ್ ನ, ಮತ್ತೆ ತುಂಬಾ ಇಂಪೇಷಂಟ್ ಆಗಿ ನಿಮ್ ಜೊತೆ ನಡ್ಕೊಂಡಿದ್ದಾರೆ. ಬಟ್ ಈಗ ಅವ್ರಿಗೆ ನಂಬಿಕೆ ಬಂದಿದೆ ರಿಲೇಶನ್ಶಿಪ್ ಅಲ್ಲಿ. ಅವ್ರಿಗೆ ಈ ರಿಲೇಶನ್ಶಿಪ್ ಅನ್ನೋದೊಂದು ಗೋಲ್, ಅದ್ ಲೈಫ್ ಅಲ್ಲಿ ಗೋಲ್ಸ್ ಇಟ್ಕೊಂಡಿರ್ತಾರಲ್ಲ ಆತರ ಈ ಕನೆಕ್ಷನ್ ನ ನಿಮ್ ವ್ಯಕ್ತಿ ಗೋಲ್ ಅಂತ ನೋಡ್ತಿದ್ದಾರೆ. ಈಗ ತುಂಬಾ ಸ್ಲೋ ಆಯ್ತು, ನಾನು ಬೇಗ ಬೇಗ ಆಕ್ಷನ್ ತಗೋಬೇಕು ಅಂತ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ಬಟ್ ಎಫರ್ಟ್ ಸಾಕಾಗ್ತಿಲ್ಲ. ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ಯಾವ್ದೋ ಒಂದು ಬ್ಯಾಡ್ ಸಿಚುವೇಶನ್ ಅಲ್ಲಿ ಅವ್ರು ಇದ್ದಾರೆ, ಅದ್ರಿಂದ ಆಚೆ ಬರಕ್ ಅವ್ರಿಗೆ ಆಗ್ತಾ ಇಲ್ಲ, ಅದ್ರಿಂದ ಮುಂದೆ ಬರಕ್ ಅವ್ರಿಗೆ ಆಗ್ತಾ ಇಲ್ಲ. ಸೊ ಅವರು ಕರೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಅದನ್ನ ಯೂನಿವರ್ಸ್ ಬಿಟ್ಟಿದ್ದಾರೆ ಗೈಸ್. ಆ ಟೈಮ್ ಕರೆಕ್ಟ್ ಟೈಮ್ ಅಥವಾ ನಿಮ್ಮ ರೆಸ್ಪಾನ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಟೈಮ್ ಬಂದ ತಕ್ಷಣ ಅವರು ಅಪ್ರೋಚ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ನೋಡಿ, ಅವ್ರಿಗೆ ಸ್ಟ್ರೆಂತ್ ಸಾಕಾಗ್ತಾ ಇಲ್ಲ, ತುಂಬಾ ವರ್ಕೋಹಾಲಿಕ್ ಆಗಿದ್ದಾರೆ ನಿಮ್ ವ್ಯಕ್ತಿ. ಅವ್ರಿಗೆ ಆಕ್ಷನ್ ತಗೊಳಕ್ಕೆ ಸ್ಟ್ರೆಂತ್ ಸಾಕಾಗ್ತಾ ಇಲ್ಲ, ಇನ್ನು ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಈ ಕನೆಕ್ಷನ್ಗೆ. ಅವ್ರಿಗೆ ಕಾನ್ಫಿಡೆನ್ಸ್ ಕಡಿಮೆ ಆಗಿದೆ. ಬೇರೆಯವ್ರ ಜೊತೆ ತುಂಬಾ ಇಂಪೇಷಂಟ್ ಆಗಿ ನಡ್ಕೋತಿದ್ದಾರೆ, ಕೋಪದಲ್ಲಿ ನಡ್ಕೋತಾ ಇದ್ದಾರೆ. ಅವ್ರ ಮೇಲೆ ಅವ್ರಿಗೆ ತುಂಬಾ ಡೌಟ್ ಇದೆ, ತುಂಬಾ ಅಬ್ಸೆಸಿವ್ ಫೀಲಿಂಗ್ ಇದೆ ಗೈಸ್. 24/7 ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾರೆ. ತುಂಬಾ ಆಬ್ಸೆಷನ್ ಕಾಣಿಸ್ತಿದೆ. ಅವರ ಕೋಪನ ಅವ್ರು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಬೇರೆಯವ್ರ ಮೇಲೆ ಕೋಪ ಬಿಡ್ತಾ ಇದಾರೆ. ತುಂಬಾ ಕೋಪವಾಗಿ ನಡ್ಕೋತಾ ಇದಾರೆ, ಆಂಗ್ರಿ ಆಗಿದ್ದಾರೆ. ಅವ್ರ ಈ ರಿಲೇಶನ್ಶಿಪ್ಗೆ ತುಂಬಾ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು ಅಂತ ಪದೇ ಅನ್ಕೋತಾ ಇದ್ದಾರೆ. ಅವ್ರು ತುಂಬಾ ದುಡ್ಡು ಖರ್ಚು ಮಾಡ್ತಿದ್ದಾರೆ, ಅದನ್ನು ಕಂಟ್ರೋಲ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಅವ್ರಿಗೆ ಲೈಫ್ ಅಲ್ಲಿ ಸಕ್ಸಸ್ ಬೇಕು. ಈ ಕನೆಕ್ಷನ್ಸ್ ಅಲ್ಲಿ ನಿಮ್ಮಿಬ್ರ ಮಧ್ಯೆ ಇರೋ ಕನೆಕ್ಷನ್ ಅಲ್ಲಿ ಸಕ್ಸಸ್ ಬೇಕು ಅಂತ ಅನ್ಕೋತಿದ್ದಾರೆ. ಬಟ್ ಪೇಷನ್ಸ್ ಆಗಿ ವೆಯ್ಟ್ ಮಾಡ್ತೀನಿ, ಯಾವತ್ತಾದ್ರೂ ಸರಿ ನಾನು ಈ ಕನೆಕ್ಷನ್ಗೋಸ್ಕರ ವೆಯ್ಟ್ ಮಾಡ್ತೀನಿ ಅಂತ ಅನ್ಕೋತಿದ್ದಾರೆ ಗೈಸ್. ನನ್ ಜಾಸ್ತಿ ವೆಯ್ಟಿಂಗ್ ಎನರ್ಜಿ ಕಾಣಿಸ್ತಿದೆ. ಈ ಟ್ರಾನ್ಸ್ಫಾರ್ಮೇಶನ್ ಅವ್ರಿಗೆ ಇದ್ರಿಂದ ಆಚೆ ಬರಕ್ ಆಗ್ತಿಲ್ಲ. ಸೊ ಅವರು ಕರೆಕ್ಟ್ ಟೈಮ್ಗೋಸ್ಕರ ಕಾಯ್ತಿದ್ದಾರೆ, ವೆಯ್ಟಿಂಗ್ ಎನರ್ಜಿ ಕಾಣಿಸ್ತಿದೆ. ಇಲ್ಲ ನಿಮ್ಮ ರೆಸ್ಪಾನ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಒಟ್ನಲ್ಲಿ ಕಂಪ್ಲೀಟ್ಲಿ ವೆಯ್ಟಿಂಗ್ ಎನರ್ಜಿ ಕಾಣಿಸ್ತಿದೆ ಗೈಸ್ ನಿಮ್ಗೆ. ಹಿ ಈಸ್ ವೆಯ್ಟಿಂಗ್ ಟು ಟೇಕ್ ಆಕ್ಷನ್. ಈ ಕನೆಕ್ಷನ್ ಇನ್ನೂ ಏನಾದ್ರೂ ಮಾಡ್ಬೇಕು ಅಂತ ಹಿ ಆರ್ ಶಿ ಅವರು ವೆಯ್ಟ್ ಮಾಡ್ತಿದ್ದಾರೆ ಗೈಸ್. ಓಕೆನಾ, ಅವ್ರು ತುಂಬಾ ಫೋಕಸ್ಡ್ ಆಗಿದ್ದಾರೆ ಈ ಕನೆಕ್ಷನ್ ಬಗ್ಗೆ. ತುಂಬಾ ಫೈರ್ ಎನರ್ಜಿ ಇದೆ, ಆದ್ರೆ ಆಕ್ಷನ್ ತಗೊಳಕ್ ಆಗ್ತಿಲ್ಲ. ತುಂಬಾ ವೀಕ್ ಅಂತ ಫೀಲ್ ಮಾಡ್ತಾರೆ, ಕಾನ್ಫಿಡೆನ್ಸೇ ಇಲ್ಲ. ಈ ಕನೆಕ್ಷನ್ ಹತ್ರ ಬಂದ್ರೆ ಅಥವಾ ಇದಕ್ಕೆ ಚಾನ್ಸ್ ಕೊಟ್ರೆ ಅವ್ರ ಲೈಫಲ್ಲಿ ತುಂಬಾ ರಿಸ್ಕ್ ಇರುತ್ತೆ. ರಿಸ್ಕಿ ಇನ್ವೆಸ್ಟ್ಮೆಂಟ್ ಅಂತ ಫೀಲ್ ಮಾಡ್ತಿದ್ದಾರೆ.
ಜಾಬ್ ಏನಾದ್ರು ಚೇಂಜ್ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಿದ್ದಾರೆ. ತುಂಬಾ ಹೆಸಿಟೇಟ್ ಮಾಡ್ಕೋತಾರೆ ನಿಮ್ ಜೊತೆ ಮಾತಾಡಕ್ಕೆ. ಏನ್ ಮಾತಾಡ್ಲಿ ಅಂತ ಅವ್ರಿಗೆ ತುಂಬಾ ಭಯ ಇದೆ. ಅಬ್ಸೆಷನ್ ಫೀಲಿಂಗ್ ಇದೆ ಗೈಸ್. ಫೈಲ್ 2 ತುಂಬಾ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಆಕ್ಷನ್ ಸ್ಟೆಪ್ ತಗೋಬೇಕು ಅಂತ ಅನ್ಕೊಂಡಿದ್ದಾರೆ, ಬಟ್ ತಗೊಂಡಿಲ್ಲ ಗೈಸ್. ನನ್ಗೆ ಲೆಟರ್ ಎಂ ಎ ವಿ ಜಾಸ್ತಿ ಕಾಣಿಸ್ತಿದೆ. ಬೇರೆಯವ್ರಿಗೆ ರೆಸನೇಟ್ ಆಗಲ್ಲ ಅಂತಲ್ಲ, ಇವ್ರದ್ದು ಎನರ್ಜೀಸ್ ನಂಗೆ ಜಾಸ್ತಿ ಕಾಣಿಸ್ತಿದೆ ಗೈಸ್. ತುಂಬಾ ರಿಸ್ಕ್ ಆಗುತ್ತೆ ಈ ರಿಲೇಶನ್ಶಿಪ್ ಕನೆಕ್ಷನ್ಗೆ ಎಫರ್ಟ್ ಹಾಕಿದ್ರೆ ಅಂತ ನಿಮ್ ವ್ಯಕ್ತಿ ತುಂಬಾ ಅನ್ಕೋತಾ ಇದಾರೆ. ಅವ್ರ ಹೆಲ್ತ್ ಕಡೆನೂ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಏನು ಆಕ್ಷನ್ ತಗೋತಿಲ್ಲ ಗೈಸ್, ಅನ್ಕೋತಾ ಇದಾರೆ ಅಷ್ಟೇ. ಸ್ಟೆಪ್ ತಗೋಬೇಕು, ವೈಟಿಂಗ್ ಎನರ್ಜಿ ಜಾಸ್ತಿ ಇದೆ, ವೈಟ್ ಮಾಡ್ತಾ ಇದ್ದಾರೆ ಒಳ್ಳೆ ಟೈಮ್ಗೋಸ್ಕರ. ಮತ್ತೆ ಡೆಟರ್ಮಿನೇಷನ್ ಅಂತೂ ಇದೆ. ಈ ಕನೆಕ್ಷನ್ ನನಗ್ ಬೇಕು, ನನ್ನ ಲೈಫಲ್ಲಿ ಈ ಕನೆಕ್ಷನ್ ಬೇಕೇ ಬೇಕು ಅನ್ನೋ ಡೆಟರ್ಮಿನೇಷನ್ ಇದೆ ಅವ್ರ ಮನ್ಸಲ್ಲಿ. ಆದ್ರೆ ಧೈರ್ಯ ಇಲ್ಲ, ಅವ್ರಿಗೆ ರೈಟ್ ಗೈಡೆನ್ಸ್ ಸಿಗ್ತಾ ಇಲ್ಲ. ಹುಷಾರಾಗಿ ಹೆಜ್ಜೆ ಹಾಕ್ಬೇಕು, ಇಲ್ಲ ಅಂದ್ರೆ ನಾನು ಕಳ್ಕೊಬಿಡ್ತೀನಿ ರಿಲೇಶನ್ಶಿಪ್ ಅನ್ನೋ ಭಯನೂ ಇದೆ. ಆ ಭಯಕ್ಕೂ ಅವರು ಕರೆಕ್ಟ್ ಟೈಮ್ಗೋಸ್ಕರ ಕಾಯ್ತಾ ಇದ್ದಾರೆ, ನಿಮ್ಮ ರೆಸ್ಪಾನ್ಸ್ಗೂ ಕಾಯ್ತಾ ಇದ್ದಾರೆ. ತುಂಬಾ ಪ್ಯಾಷನೇಟ್ ಗೈಸ್, ನಿಮ್ ಕಂಡ್ರೆ ತುಂಬಾ ಪ್ಯಾಷನ್, ಒಬ್ಸೆಷನ್ ಜಾಸ್ತಿ ಕಾಣಿಸ್ತಿದೆ ಫೈಲ್ಟ್. ಅವ್ರಿಗೆ ಫೋಕಸ್ ಇರಲ್ಲ ಈ ಕನೆಕ್ಷನ್ ಬಗ್ಗೆ. ಮುಂಚೆ ಕಮಿಟ್ಮೆಂಟ್ ಕೊಡಲ್ಲ ಅಂತ ಹೇಳಿದ್ರು ಅನ್ಸುತ್ತೆ. ಮತ್ತೆ ಈ ಕನೆಕ್ಷನ್ ಅಲ್ಲಿ ನಾನು ರಶ್ ಮಾಡಬಾರ್ದು, ಇನ್ನು ಯೋಚನೆ ಮಾಡಿ ಟೈಮ್ ತಗೋಬೇಕು ಅಂತ ಅವ್ರಿಗೆ ಮುಂಚೆ ಅನ್ಸಿದೆ. ಬಟ್ ಅವ್ರಿಗೆ ಈಗ ಆ ಸ್ಟೈಲ್, ಅದೇನ್ ಸ್ಟೈಲ್ ಇತ್ತು ಅವ್ರದ್ದು, ಅದನ್ನ ಚೇಂಜ್ ಮಾಡ್ಕೋಬೇಕು ಅಂತ ಫೀಲ್ ಆಗಿದೆ ಗೈಸ್. ಅವ್ರು ತುಂಬಾ ಪ್ಯಾಷನೇಟ್ ಆಗಿ ಯೋಚನೆ ಮಾಡ್ತಿದ್ದಾರೆ. ನಿಮ್ ಜೊತೆ ತುಂಬಾ ಮಾತಾಡ್ಬೇಕು, ನಿಮ್ನ ಆದಷ್ಟು ಬೇಗ ನೋಡ್ಬೇಕು, ಮೀಟ್ ಮಾಡ್ಬೇಕು ತುಂಬಾ ಅನ್ಸಿದೆ ಅವ್ರಿಗೆ. ಮತ್ತೆ ಅವ್ರ ಮುಂಚೆ ರಾಂಗ್ ಡಿಸಿಷನ್ಸ್ ತುಂಬಾ ತಗೊಂಡಿದ್ದಾರೆ. ಮತ್ತೆ ಎಲ್ಲಿ ಇನ್ವೆಸ್ಟ್ ಮಾಡಬಾರ್ದು, ಅವ್ರ ಎಮೋಷನ್ಸ್ ಇರ್ಬೋದು, ದುಡ್ಡು ಇರ್ಬೋದು, ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅದು ತಪ್ಪು ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ಮತ್ತೆ ಅವ್ರಿಗೆ ಡೈರೆಕ್ಷನ್ ಕಾಣಿಸ್ತಿಲ್ಲ ಈಗ. ಅವ್ರ ಮುಂಚೆ ಯಾವ ರಿಲೇಶನ್ಶಿಪ್ ಅಥವಾ ಯಾವ ಜಾಬ್ಗೆ ಎಫರ್ಟ್ ಹಾಕಿದ್ರೋ ಅಲ್ಲಿ ಅವ್ರಿಗೆ ಡೈರೆಕ್ಷನ್ ಕಾಣಿಸ್ತಾ ಇಲ್ಲ. ವೇಸ್ಟ್ ಆಗಿ ಅದೆಲ್ಲ ಎಫರ್ಟ್ ಆಗ್ತೆ ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ನಿಮ್ ಕಡೆ ಬರ್ಬೇಕು, ಅವ್ರ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ ನಡಿಬೇಕು ಅಂದ್ರೆ ನಿಮ್ ಕಡೆ ಬರ್ಬೇಕು, ನಿಮ್ ಜೊತೆ ಮಾತಾಡ್ಬೇಕು. ಮತ್ತೆ ಈ ಕನೆಕ್ಷನ್ಗೆ ಒಂದು ನೇಮ್ ಕೊಡ್ಬೇಕು ಅಥವಾ ಬೇರೆಯವ್ರಿಗೂ ಅನೌನ್ಸ್ ಮಾಡ್ಬೇಕು, ಆ ತರ ಅವ್ರಿಗೆ ಅನ್ನಿಸ್ತಿದೆ ಗೈಸ್. ಬಟ್ ಪೆಂಟಕಲ್ಸ್ ಇರೋದ್ರಿಂದ ಹಿ ಇಸ್ ವೈಟಿಂಗ್. ಅವ್ರಿಗೆ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಗೈಸ್, ನಾನು ಆಗ್ಲೇ ಹೇಳ್ದೆ ರಿಸ್ಕ್ ಇದೆ ಕನೆಕ್ಷನ್ ಹತ್ರ ಬಂದ್ರೆ ಅಂತ. ಆ ರಿಸ್ಕ್ನೆಲ್ಲ ದಾಟಿ ಬರೋವಂತ ಸ್ಟ್ರೆಂತ್ ಬಂದ್ಬಿಟ್ರೆ ಈ ಕ್ಷಣದಲ್ಲೇ ಬಂದ್ಬಿಡ್ತಾರೆ ಗೈಸ್. ಅಷ್ಟು ಅವ್ರು ನಿಮ್ನ ಮಿಸ್ ಮಾಡ್ಕೊತಿದ್ದಾರೆ. ಅಷ್ಟು ಒಬ್ಸೆಷನ್ ಎನರ್ಜಿ ಇದೆ, ಅಷ್ಟು ಪ್ಯಾಷನೇಟ್ ಎನರ್ಜಿ ಇದೆ ಗೈಸ್. ಕ್ಲೈಮ್ ಮಾಡಿ. ಯೂನಿವರ್ಸ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ, ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಯೂನಿವರ್ಸ್. ಓಕೆ, 2 of Wands guys, 2 of Cups, wow, 8 of Swords, okay, 5 of Swords, okay, Magician. ಅವ್ರಿಗೆ ಈ ಕನೆಕ್ಷನ್ ಅಲ್ಲಿ ಡಿಸಿಷನ್ ಮೇಕಿಂಗ್ ತುಂಬಾ ಕಷ್ಟ ಆಗ್ತಿದೆ ಗೈಸ್. ಅವ್ರಿಗೆ ಕಮಿಟ್ಮೆಂಟ್ ಕೊಡಕ್ ಕಷ್ಟ ಆಗುತ್ತೆ. ಕಮಿಟ್ಮೆಂಟ್ ಕೊಡೋದು ತುಂಬಾ ರಿಸ್ಕ್ ಇದೆ ಅವ್ರಿಗೆ. ನಿಮ್ಗೆ ಕಮಿಟ್ ಆಗೋದು ತುಂಬಾ ರಿಸ್ಕ್ ಇದೆ. ತುಂಬಾ ಬಿಗ್ ಮೂವ್ ಆಗುತ್ತೆ. ನಿಮ್ಗೆ ಏನಾದ್ರು ಕಮಿಟ್ಮೆಂಟ್ ಕೊಡ್ತೀನಿ ಅಂದ್ರೆ ಅವ್ರ ಲೈಫಲ್ಲಿ ತುಂಬಾ ಬಿಗ್ ಮೂವ್ ಆಗುತ್ತೆ. ಯಾಕಂದ್ರೆ ಅವ್ರು ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ ಮೋಸ ಹೋಗ್ತಾ ಇದ್ರು, ಆ ಸಿಚುವೇಶನ್ ಅಲ್ಲೇ ಇದ್ದಾರೆ. ಸೊ ನಿಮಗ್ ಕಮಿಟ್ ಆದ್ರೆ ಅವ್ರ ಲೈಫ್ ಚೆನ್ನಾಗಿರುತ್ತೆ, ಅವ್ರಿಗೆ ಗೊತ್ತದು. ಬಟ್ 2 ಚಾಯ್ಸ್ ಇದೆ ಅವ್ರಿಗೆ, ನೀವು ಮತ್ತೆ ಆ ಸಿಚುವೇಶನ್. ಓಕೆನಾ? ಅವ್ರಿಗೆ ನಿಮಗ್ ಕಮಿಟ್ಮೆಂಟ್ ಕೊಡಕ್ಕೆ ಈ ಸಮಯದಲ್ಲಿ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ. ತುಂಬಾ ಬಿಗ್ ಮೂವ್ ಆಗುತ್ತೆ, ರಿಸ್ಕ್ ಆಗುತ್ತೆ ಅಂತ ಓವರ್ ಥಿಂಕ್ ಮಾಡ್ತಿದ್ದಾರೆ. 2 ಆಪ್ಷನ್ ಅಂತೂ ಇದೆ ಗೈಸ್. ಓಕೆನಾ? ಫ್ಯೂಚರ್ ಹೇಗಿರುತ್ತೆ ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಮ್ ರಿಲೇಶನ್ಶಿಪ್ಪೇ ಬೇಕು, ನಿಮ್ ಜೊತೆನೆ ರಿಲೇಶನ್ಶಿಪ್ ಬೇಕು. ಯಾಕಂದ್ರೆ ಅವ್ರು ನಿಮ್ನ ತುಂಬಾ ಪ್ರೀತಿ ಮಾಡ್ತಾರೆ.
ಮತ್ತೆ ಈ ರಿಲೇಶನ್ಶಿಪ್ ಅಲ್ಲಿ ಪ್ರೋಗ್ರೆಸ್ ಬೇಕು, ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ನೀವು ನಡ್ಕೊಳ್ಳೋ ರೀತಿ, ನೀವು ಮಾತಾಡೋ ರೀತಿ, ನಿಮ್ ಹಾಸ್ಪಿಟಾಲಿಟಿ, ನೀವು ಟ್ರೀಟ್ ಮಾಡೋ ರೀತಿ, ನೀವು ಕೇರ್ ಮಾಡೋ ರೀತಿ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ ಫ್ರೆಂಡ್ಸ್. ನೀವು ತುಂಬಾ ಬ್ಯಾಲೆನ್ಸ್ಡ್ ಆಗಿರ್ತೀರಾ, ಆ ಎನರ್ಜಿ ಅವ್ರಿಗೆ ತುಂಬಾ ಇಷ್ಟ. ನನ್ ಪ್ರಕಾರ ಇದೇನ್ ಸಿಚುವೇಶನ್ ಇದೆ ಅದರಿಂದ ಅವ್ರಿಗೆ ಟ್ರಾನ್ಸ್ಫಾರ್ಮೇಶನ್ ಬೇಕು. ತುಂಬಾ ಅಪ್ಸೆಟ್ ಆಗಿದ್ದಾರೆ ಆ ಸಿಚುವೇಶನ್ ಅಥವಾ ರಿಲೇಶನ್ಶಿಪ್ ಅಲ್ಲಿ. ಅದನ್ನ ಬಿಟ್ಟು ನಿಮ್ ಕಡೆ ಬರ್ಬೇಕು. ಆದ್ರೆ ಈ ಸಮಯದಲ್ಲಿ ಕಮಿಟ್ಮೆಂಟ್ ಅಂತೂ ಕೊಡಕ್ ಆಗಲ್ಲ. ಏನ್ ಮಾಡ್ಲಿ, ವಾಟ್ಸ್ ನೆಕ್ಸ್ಟ್, ಇದು ತುಂಬಾ ಬಿಗ್ ಮೂವ್ ಆಗುತ್ತೆ, ತುಂಬಾ ರಿಸ್ಕಿ ಇದೆ ಅಂತ ಯೋಚನೆ ಮಾಡ್ತಿದ್ದಾರೆ ಗೈಸ್. ನೋಡಿ, ವೆಯ್ಟ್ ಮಾಡ್ತಾ ಇದಾರೆ. ನಾನು ಆಗ್ಲೇ ಹೇಳ್ದೆ, ವೆಯ್ಟಿಂಗ್ ಎನರ್ಜಿ ತುಂಬಾ ಕಾಣಿಸ್ತಿದೆ. ಅವ್ರನ್ನ ತಡದ್ ನಿಲ್ಸ್ದಂಗ್ ಆಗಿದೆ ಅಷ್ಟೆ. ತುಂಬಾ ನಿಮ್ ಹತ್ರ ಬಂದು ನೋಡಿ, ಈ ಸಪರೇಷನ್ ಅವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ. ಕಾದು ಕಾದು ಸಾಕಾಗಿದೆ. ನೀವು ತುಂಬಾ ಕೇರಿಂಗ್ ಇದೀರಾ, ಫ್ರೆಂಡ್ಲಿ ಇದೀರಾ, ಅವ್ರು ಹೇಳಿದ್ದೆಲ್ಲ ಕೇಳ್ತೀರಾ, ತುಂಬಾ ಎಮೋಷನಲ್ ಇದೀರಾ, ಬ್ಯಾಲೆನ್ಸ್ಡ್ ಇದೀರಾ. ನಿಮ್ ನಿಮ್ನ ಫಿಸಿಕಲಿ ಎಷ್ಟು ಇಷ್ಟ ಪಡ್ತಿದಾರೋ, ನಿಮ್ನ ಸೋಲ್ ಲೆವೆಲ್ ಅಲ್ಲಿ ಅಷ್ಟು ನಿಮ್ನ ಇಷ್ಟ ಪಡ್ತಾರೆ, ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ. ನಿಮ್ ಜೊತೆ ಕನೆಕ್ಷನ್ ಸ್ಟೇಬಲ್ ಆಗ್ಬೇಕು. ನಿಮ್ಗೆ ಈಕ್ವಲ್ ಗಿವ್ ಅಂಡ್ ಟೇಕ್. ನೀವ್ ಎಷ್ಟ್ ಪ್ರೀತಿ ಕೊಟ್ಟಿದ್ದೀರೋ ಇವರು ಅಷ್ಟೇ ಪ್ರೀತಿ ಕೊಡ್ಬೇಕು. ನೀವ್ ಎಷ್ಟ್ ಎಕ್ಸ್ಪ್ರೆಸ್ ಮಾಡ್ತೀರೋ ಅವರು ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ ಗೈಸ್. ಈ ಸಪರೇಷನ್ ಅವ್ರಿಗೆ ತಡ್ಕೊಳಕ್ ಆಗ್ತಿಲ್ಲ. ಆರ್ಗ್ಯುಮೆಂಟ್ಸ್ ಏನೇನಾಗಿತ್ತು ಮುಂಚೆ ಅದೆಲ್ಲ ತಪ್ಪು ಅಂತ ಅನ್ನಿಸ್ತಿದೆ. ನಾನು ಆ ತರ ಮಾಡ್ಬಾರ್ದಿತ್ತು ಅಂತ ಅನ್ನಿಸ್ತಿದೆ ಅವ್ರಿಗೆ ಗೈಸ್. ಅವ್ರು ನಿಮ್ ಮಾತನ್ನ ಕೇಳ್ಬೇಕಿತ್ತು ಅಂತ ತುಂಬಾ ಫೀಲ್ ಆಗ್ತಿದೆ ಅವ್ರಿಗೆ. ಅವ್ರು ಮುಂಚೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದಾರೆ ಅನ್ಸುತ್ತೆ. ಅವ್ರಿಗೆ ನಿಮ್ ಮಾತ್ ಕೇಳ್ಬೇಕಿತ್ತು, ಆಗ ನಾನ್ ಚೆನ್ನಾಗಿರ್ತಿದ್ದೆ ನನ್ ಲೈಫಲ್ಲಿ ಅಂತ ತುಂಬಾ ಅನ್ಸಿದೆ. ಮುಂಚೆ ತುಂಬಾ ಇಂಪೇಷಂಟ್ ಆಗಿ ನಡ್ಕೊಂಡಿದಾರೆ ನಿಮ್ ಜೊತೆ ಗೈಸ್. ಆದ್ರೆ ಈಗ ನಿಮ್ ತಾಳ್ಮೆ ಬೆಲೆ ಅವ್ರಿಗೆ ಗೊತ್ತಾಗಿದೆ. ಈಗ ಅವ್ರಿಗೆ ತಾಳ್ಮೆ ಬಂದ್ಬಿಟ್ಟಿದೆ. ಎಷ್ಟ್ ದಿನ ಬೇಕಾದ್ರೂ ಕಾಯ್ತೀನಿ, ನನ್ಗೆ ಕನೆಕ್ಷನ್ ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಅವ್ರಿಗೆ ಧೈರ್ಯ ಇಲ್ಲ ಗೈಸ್, ಕಾನ್ಫಿಡೆನ್ಸ್ ಇಲ್ಲ. ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ ರಿಲೇಶನ್ಶಿಪ್ ಬಗ್ಗೆ. ಆಕ್ಷನ್ ತಗೊಳಕ್ ಆಗ್ತಿಲ್ಲ. ನೋಡಿ, ಕಟ್ ಆಗ್ತಂಗ ಆಗಿದೆ. ನಾನು ಆಗ್ಲೇ ಈ ವರ್ಡ್ ಹೇಳ್ದೆ ಅಲ್ವಾ ಗೈಸ್, ಅವ್ರನ್ನ ಬರಕ್ ಆಗ್ತಿಲ್ಲ, ಅವ್ರಿಗೆ ಹಿಡ್ದಿಟ್ಟಂಗ್ ಆಗಿದೆ ಅಂತ. ನೋಡಿ, ಅದೇ ಕಾರ್ಡ್ ರಿಪೀಟ್ ಆಗಿದೆ. ಕಟ್ ಹಾಕಿದ್ದಾರೆ. ಕಣ್ಣು ಮುಚ್ಚಿದೆ ನೋಡಿ, ಕಣ್ಣು ಕಟ್ಟಿದೆ. ಅವ್ರು ನೆಕ್ಸ್ಟ್ ಆಕ್ಷನ್ ತಗೊಳಕ್ ಮೂವ್ ಆಗಕ್ ಆಗ್ತಿಲ್ಲ. ಆತರ ಸಿಚುವೇಶನ್ ಅಲ್ಲಿ ಅವರು ಕಟ್ಟಾಗ್ತಿರೋ ಸಿಚುವೇಶನ್ ಅಲ್ಲಿ ಇದಾರೆ ಗೈಸ್. ಮತ್ತೆ ಅವ್ರಿಗೆ ಅವರು ಬೌಂಡ್ರೀಸ್ ಹಾಕೋತಾ ಇದಾರೆ. ಬರ್ಬೇಕು ಅಂತ ಆಸೆ, ಬಟ್ ತುಂಬಾ ರಿಸ್ಕ್ ಇದೆ, ಕಮಿಟ್ಮೆಂಟ್ ಕೊಡಕ್ ಆಗಲ್ಲ, ಹೇಗ್ ಬರ್ಲಿ ಅಂತ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಎಮೋಷನಲ್ ತುಂಬಾ ಡ್ರೈನ್ ಆಗ್ಬಿಟ್ಟಿದ್ದಾರೆ. ಅವ್ರ ಎಕ್ಸ್ಪೆಕ್ಟೇಷನ್, ಅವ್ರ ಲೈಫ್ ಹೇಗಿರ್ಬೇಕು ಅಂತಿತ್ತು ಅದು ಯಾವ್ದು ರೀಚ್ ಆಗಿಲ್ಲ. ತುಂಬಾ ಸ್ಟಕ್ ಆಗಿದ್ದಾರೆ ಅವ್ರ ಲೈಫ್ ಅಲ್ಲಿ. ತುಂಬಾ ರಿಸ್ಟ್ರಿಕ್ಟ್ ಆಗ್ತಿದ್ದಾರೆ. ನಿಮ್ ಕಡೆ ಮೂವ್ ತಗೊಳಕ್ ಅವ್ರಿಗೆ ಆಗ್ತಿಲ್ಲ. ಅವ್ರಿಗೆ ದಾರಿ ಕಾಣಿಸ್ತಿಲ್ಲ, ಹೆಂಗ್ ಬರ್ಲಿ ಅಂತ. ಆಕ್ಷನ್ ತಗೊಳಕ್ಕೂ ಆಗ್ತಾ ಇಲ್ಲ ಗೈಸ್. ತುಂಬಾ ಸ್ಲೋ ಅನ್ನಿಸ್ತಿದೆ ಅವ್ರಿಗೆ, ಆಕ್ಷನ್ ತಗೊಳಕ್ ಆಗ್ತಿಲ್ಲ. ಆದ್ರೆ ಬರೀ ತಲೆಲಿ ನೀವೇ ಇದ್ದೀರಾ, ನಿಮ್ ಬಗ್ಗೆನೇ ಯೋಚನೆ, ಒಬ್ಸೆಷನ್. ಆ ಸಿಚುವೇಶನ್ ಇಂದ ಆಚೆ ಹೆಂಗ್ ಬರ್ಲಿ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಗೈಸ್. ಸ್ಟಕ್ ಫೀಲ್ ಆಗ್ತಿದೆ. ಅದಕ್ಕೆ ಅವ್ರ ಆಕ್ಷನ್ ತಗೋತಾ ಇಲ್ಲ. ರಿಸ್ಕ್ ಇದೆ. ತುಂಬಾ ಪ್ಯಾಷನೇಟ್ ಎನರ್ಜಿ ಇದೆ ನಿಮ್ ಬಗ್ಗೆ. ಅವರ ಲೈಫಲ್ಲಿ ತುಂಬಾ ಜಗಳಗಳು ನಡೀತಿದೆ, ಓಕೆನಾ. ತುಂಬಾ ಡಿಸ್ಅಗ್ರಿಮೆಂಟ್ಸ್ ನಡೀತಿದೆ, ಆರ್ಗ್ಯುಮೆಂಟ್ಸ್ ನಡೀತಿದೆ. ಯಾರೋ ಅವ್ರನ್ನ ತುಂಬಾ ಡಾಮಿನೇಟ್ ಮಾಡಿದ್ದಾರೆ. ತುಂಬಾ ಕನ್ಫ್ಲಿಕ್ಟೆಡ್ ರಿಲೇಶನ್ ಅಂದ್ರೆ ತುಂಬಾ ಜಗಳ, ಆರ್ಗ್ಯುಮೆಂಟ್ಸೇ ನಡೀತಿದೆ. ಅವ್ರು ಯಾವ ರಿಲೇಶನ್ಶಿಪ್, ಯಾವ ಸಿಚುವೇಶನ್ ಅಲ್ಲಿ ಇದಾರೆ, ಜಾಬ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಥರ್ಡ್ ಪಾರ್ಟಿ ಇರ್ಬೋದು, ಅಲ್ಲೆಲ್ಲ ಆರ್ಗ್ಯುಮೆಂಟಿವೇ ನಡೀತಿದೆ. ಮತ್ತೆ ಅವ್ರನ್ನ ತುಂಬಾ ಜನ ಚೀಟ್ ಮಾಡಿದ್ದಾರೆ. ಅವ್ರು ಯಾರನ್ನ ನಂಬಿದ್ರು ಅವ್ರು ತುಂಬಾ ಚೀಟ್ ಮಾಡಿದ್ದಾರೆ. ಮೊದ್ಲೇ ಹೇಳ್ದೆ, ಡೆತ್ ಕಾರ್ಡ್ ಬಂದಿದೆ ಅಂತ. ಸೊ ಅವ್ರನ್ನ ಬಿಟ್ಟು ತುಂಬಾ ಜನ ಹೋಗಿದ್ದಾರೆ. ಫಿಸಿಕಲಿ ಇಲ್ದೇ ಇರ್ಬೋದು, ಎಮೋಷನಲಿ ಅವ್ರನ್ನ ಡಿಟ್ಯಾಚ್ ಮಾಡಿ ದೂರ ಹೋಗಿದ್ದಾರೆ. ಅದೆಲ್ಲ ಅವ್ರಿಗೆ ತುಂಬಾ ಬೇಜಾರಾಗಿದೆ ಗೈಸ್. ಅದನ್ನ ನೆನ್ಸ್ಕೊತಾ ಇದಾರೆ. ನೀವು ಒಬ್ರು ಮಾತ್ರ ಅವ್ರ ಲೈಫಲ್ಲಿ ಬಂದ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ಬಟ್ ಹೇಗೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ.
ಅವ್ರು ಅನ್ಕೋತಾ ಇದಾರೆ ಅವ್ರು ಏನೇನ್ ಇಷ್ಟು ವರ್ಷ ಗೇನ್ ಮಾಡಿದ್ದಾರೆ ಅವ್ರ ಜೀವನದಲ್ಲಿ ಅದನ್ನೆಲ್ಲ ಕಳ್ಕೊಂಡ್ರು ಪರವಾಗಿಲ್ಲ ನಿಮ್ ಹತ್ರ ಬರ್ಬೇಕು ಅಂತ ತುಂಬಾ ಅನ್ಸಿದೆ ಗೈಸ್ ಅವ್ರಿಗೆ. ಓಕೆನಾ? ಅವರು ಮುಂಚೆ ಅವ್ರಿಗೆ ಮೆಂಟಲ್ ಕ್ಲಾರಿಟಿ ಸಿಕ್ಕಿರ್ಲಿಲ್ಲ, ಬಟ್ ಈಗ ಅವ್ರಿಗೆ ಗೊತ್ತಾಗಿದೆ ಇದ್ ಮಾತ್ರ ನನ್ನ ಲೈಫ್ಗೆ ಬೆಳಕು ತಂದ್ಕೊಡಕ್ ಸಾಧ್ಯ ನೀವ್ ಮಾತ್ರ ಅಂತ. ಅವ್ರ ಮುಂಚೆ ತುಂಬಾ ಈಗೋಯಿಸ್ಟಿಕ್ ಪರ್ಸನ್ ಇದ್ರು ಅನ್ಸುತ್ತೆ, ಮ್ಯಾನಿಪುಲೇಟ್ ಮಾಡ್ತಿದ್ರು ಅನ್ಸುತ್ತೆ, ನಂಬ್ತಿರ್ಲಿಲ್ಲ ಅನ್ಸುತ್ತೆ, ತುಂಬಾ ಕನ್ನಿಂಗ್ ಇದ್ರು ಅನ್ಸುತ್ತೆ, ಆಕ್ಷನ್ಸ್ ತಗೊಳ್ತಿರ್ಲಿಲ್ಲ. ಈಗ್ಲೂ ಆಗ ತಗೊಳಕ್ ಆದ್ರೂ ತಗೊಳ್ತಿರ್ಲಿಲ್ಲ, ಈಗ ತಗೊಳಕ್ ಆಗ್ತಿಲ್ಲ ತಗೋಬೇಕು ಅನ್ಕೊಂಡ್ರು ಗೈಸ್. ಅವರು ತುಂಬಾ ಪ್ರೀತಿ ಮಾಡ್ತಾರೆ, ನಿಮ್ಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ, ನಿಮ್ಗೆ ತುಂಬಾ ಕೇರ್ ಕೊಡ್ಬೇಕು, ನಿಮ್ ಪ್ರೊವೈಡರ್ ಆಗ್ಬೇಕು, ಅಂದ್ರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಇದೆ ಗೈಸ್. ತುಂಬಾ ಅವ್ರ ಕೆರಿಯರ್ ಅಲ್ಲಿ ಅವ್ರು ಸಕ್ಸಸ್ ಬೇಕು, ಆಕ್ಷನ್ ತಗೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಎಲ್ಲ ಅವ್ರ ರಿಸೋರ್ಸಸ್, ಅವ್ರ ನೇಮು, ಅವ್ರ ಫೇಮ್ ಎಲ್ಲಾನು ಯೂಸ್ ಮಾಡಿ ಕನೆಕ್ಷನ್ ನಾನು ಪಡ್ಕೋಬೇಕು ಅಂತ ಅನ್ಕೋತಿದ್ದಾರೆ ಗೈಸ್. ವಾವ್, ಕರೆಂಟ್ಲಿ. ಬಟ್ ಆಕ್ಷನ್ ಎಲ್ಲ ಅನ್ಕೋತಾ ಇದಾರೆ ಅಷ್ಟೇ, ಥಿಂಕ್ ಮಾಡ್ತಿದ್ದಾರೆ, ಆಕ್ಷನ್ ಕಾಣಿಸ್ತಿಲ್ಲ ಗೈಸ್. ಓಕೆನಾ? ವೈಟಿಂಗ್ ಎನರ್ಜಿ ಇದೆ, ಸೊ ಯು ಹ್ಯಾವ್ ಟು ವೇಟ್. ಬಟ್ ತುಂಬಾ ಪ್ಯಾಷನೇಟ್ ಎನರ್ಜಿ ಇದೆ, ತುಂಬಾ ನಿಮ್ ಬಗ್ಗೆ ಓವರ್ ಥಿಂಕ್ ಮಾಡ್ತಿದ್ದಾರೆ ಗೈಸ್. ಓಕೆನಾ? ಯೂನಿವರ್ಸ್ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ಪೈಲ್ 2. ಯೂನಿವರ್ಸ್ ಪ್ಲೀಸ್, ಯೂನಿವರ್ಸ್, ಏಂಜಲ್ಸ್ ಪ್ಲೀಸ್. ಅವ್ರ ಮುಂಚೆ ನಿಮ್ನ ಬಿಟ್ಟು ಹೋಗಿದ್ರು ಅನ್ಸುತ್ತೆ ಗೈಸ್, ಮೋಸ ಮಾಡಿ ಬಿಟ್ಟು ಹೋಗಿದ್ದಾರೆ ನಿಮ್ನ. ಸುಮಾರು ಜನನ ಮುಂಚೆ ಬಿಟ್ಟು ಹೋಗಿದ್ದಾರೆ. ಈಗ ಆಕ್ಷನ್ ತಗೋಬೇಕು, ನಿಮ್ ಕಡೆ ಬರ್ಬೇಕು ಅಂತ ಅನ್ಕೋತಿದ್ದಾರೆ, ಬಟ್ ಬರಕ್ ಆಗ್ತಿಲ್ಲ ಗೈಸ್. ಬಿಕಾಸ್ ಅವರು ಯಾರ್ದೋ ಏನಂತಾರೆ ಅಂಡರ್ ಕಂಟ್ರೋಲ್ ಇದಾರೆ, ಯಾರ್ದೋ ಕಂಟ್ರೋಲ್ ಅಲ್ಲಿ ಇದಾರೆ, ಯಾರ್ದೋ ದೃಷ್ಟಿ ಅವ್ರ ಮೇಲಿದೆ. ಆ ದೃಷ್ಟಿನ ತಪ್ಸಿ ಅವ್ರು ಬರ್ಬೇಕು. ತುಂಬಾ ರಿಸ್ಕ್ ಇದೆ, ಆಕ್ಷನ್ ತಗೊಳಕ್ ತುಂಬಾ ರಿಸ್ಕ್ ಇದೆ ನಿಮ್ ಕಡೆ, ಅದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಇದು ನಿಮ್ ಎನರ್ಜಿ ಗೈಸ್. ನೀವು ಖುಷಿಯಾಗಿದ್ದೀರಾ ನಿಮ್ ಲೈಫ್ ಅಲ್ಲಿ, ನೀವು ಆರಾಮಾಗಿದ್ದೀರಾ, ನೀವು ಸೆಲ್ಫ್ ಕೇರ್ ಮಾಡ್ಕೊಂಡು ಖುಷಿಯಾಗಿದ್ದೀರಾ. ನಿಮ್ನ ಅವ್ರು ದೂರದಿಂದ ಅಬ್ಸರ್ವ್ ಮಾಡ್ತಿದ್ದಾರೆ. ನೀವು ಯಾರಾದ್ರೂ ಬರ್ಡ್ ಲವರ್ ಇರ್ಬೋದು, ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಚೇಂಜ್ ಆಗಿದೆ, ನೀವು ಸ್ಟೈಲ್ ಅಪ್ ಮಾಡೋ ರೀತಿ ಅವ್ರಿಗೆ ತುಂಬಾ ಇಷ್ಟ ಆಗ್ತಿದೆ ಗೈಸ್. ಈಗ ಕರೆಂಟ್ಲಿ ನೀವು ನಿಮ್ ಲೈಫ್ ಅಲ್ಲಿ ಖುಷಿಯಾಗಿದ್ದೀರಾ. ಓಕೆನಾ? ಪೆಂಟಕಲ್ಸ್ ಎನರ್ಜಿ ಬಂದಿದೆ, ಸೊ ಅಗೈನ್ ಸ್ಲೋ. ಅವ್ರ ಮೂಮೆಂಟ್ ತಗೋಬೇಕು, ಆಕ್ಷನ್ ತಗೋಬೇಕು ಅಂದು ತುಂಬಾ ಸ್ಲೋ ಇದೆ. ಮತ್ತೆ ಪೆಂಟಕಲ್ಸ್. ನೀವು ನಿಮ್ ಲೈಫ್ ಅಲ್ಲಿ ಆರಾಮಾಗಿದ್ದೀರಾ ಗೈಸ್. ನಿಮ್ಮ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಮಾಡ್ಕೊಂಡು ನಿಮ್ ಕೆರಿಯರ್ ಅಲ್ಲೂ ನಿಮಗ್ ಸಕ್ಸಸ್ ಸಿಕ್ಕಿದೆ. ನೀವು ಒಂದು ಕಂಫರ್ಟ್ ಝೋನ್ ಅಲ್ಲಿ ಇದ್ದೀರಾ. ಓಕೆನಾ? ಈಗ ನೀವು ಕಂಫರ್ಟ್ ಝೋನ್ ಅಲ್ಲಿ ಇದ್ದೀರಾ, ಅವ್ರ ಹಿಂದೆ ಓಡೋಗೋದು ಅದೆಲ್ಲ ಬಿಟ್ಟಿದ್ದೀರಾ. ನೀವು ನಿಮ್ ಲೈಫ್ ಅಲ್ಲಿ ನೀವು ಏನು ಅಂತ ನೋಡ್ಕೊತಿದ್ದೀರಾ. ನೀವು ನೋಡಿ ಲೈಟ್, ನೀವ್ ಅವ್ರ ಲೈಫ್ ಅಲ್ಲಿ ಬಂದ್ರೆ ಅವ್ರ ಲೈಫ್ ಅಲ್ಲಿ ಲೈಟ್ ಬಂದಂಗೆ ಗೈಸ್. ಈಗ ನೀವ್ ಆಕ್ಷನ್ ತಗೊಳಕ್ ರೆಡಿ ಇಲ್ಲ, ನೀವು ಕಂಫರ್ಟ್ ಝೋನ್ ಅಲ್ಲಿ ಕೂತಿದ್ದೀರಾ. ಅವ್ರ ಮುಂಚೆ ಈ ಝೋನ್ ಅಲ್ಲಿ ಇದ್ರು, ನೀವು ಮಾತ್ರ ಆಕ್ಷನ್ ತಗೋತಿದ್ರಿ, ಅವ್ರ ಕಂಫರ್ಟ್ ಝೋನ್ ಅಲ್ಲಿ ಕೂತಿದ್ರು. ಬಟ್ ಈಗ ನೀವು ಕಂಫರ್ಟ್ ಝೋನ್ ಅಲ್ಲಿ ಕೂತಿದ್ದೀರಾ, ಅವ್ರ ಆಕ್ಷನ್ ತಗೋಬೇಕು ಅಂತ ಒದ್ದಾಡ್ತಿದ್ದಾರೆ. ಓಕೆನಾ? ನೀವೇನಾದ್ರೂ ಸಿಕ್ಬಿಟ್ರೆ ನಿಮ್ನ ಬಚ್ಚಿಟ್ಕೋಬೇಕು ಅಂತ ಅವ್ರಿಗೆ ಫೀಲ್ ಆಗಿದೆ ಗೈಸ್. ಯಾರಿಗೂ ಕೊಡ್ಬಾರ್ದು, ನಿಮ್ನ ಯಾರಿಗೂ ಶೇರ್ ಮಾಡಕ್ ಅವ್ರಿಗೆ ಇಷ್ಟ ಇಲ್ಲ. ನೀವು ಅವ್ರಿಗೆ ಮಾತ್ರ ಅನ್ನೋ ಫೀಲಿಂಗ್ ಜಾಸ್ತಿ ಇದೆ ನಿಮ್ ಪರ್ಸನ್ಗೆ. ತುಂಬಾ ಪೊಸೆಸಿವ್ ಫೀಲ್ ಮಾಡ್ತಿದ್ದಾರೆ, ತುಂಬಾ ಜೆಲಸ್ ಫೀಲ್ ಮಾಡ್ತಿದ್ದಾರೆ. ನೀವ್ ಮತ್ತೆ ನೀವ್ ಅವ್ರನ್ನ ಬಿಟ್ಟು ಹೋಗ್ತೀರಾ ಅನ್ನೋ ಭಯ ಅವ್ರಿಗೆ ಜಾಸ್ತಿ ಇದೆ ಗೈಸ್. ನೋಡಿ, ಓವರ್ ಥಿಂಕ್, ತಲೆಯಲ್ಲಿ ಎಷ್ಟು ಯೋಚನೆ ನಡೀತಿದೆ ಅವ್ರಿಗೆ. ಏಸ್ ಆಫ್ ಫ್ರೂಟ್ಸ್ ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ. ಅವ್ರ ತಲೆಲೆಲ್ಲ ನೀವೇ ಇದ್ದೀರಾ. ನೋಡಿ, ಎಷ್ಟು ಆಳಕ್ ಹೋದ್ರು ನೀವೇ ಇದ್ದೀರಾ. ನೀವೇ ಅವ್ರ ಲೈಫ್ ಬೆಳಕು. ನಿಮ್ ಬಗ್ಗೆನೆ ಓವರ್ ಥಿಂಕ್ ಮಾಡ್ತಿದ್ದಾರೆ ಗೈಸ್. 24/7 ನೀವು ಅವ್ರ ತಲೆಯಲ್ಲಿ ರೆಂಟ್ ಫ್ರೀ ಇದ್ದೀರಾ ಗೈಸ್. ಓಕೆನಾ? ಕನ್ಫರ್ಮ್. ಇನ್ನೊಂದಷ್ಟು ಮೆಸೇಜಸ್ ನೋಡೋಣ ನಿಮ್ ವ್ಯಕ್ತಿ ಕಡೆಯಿಂದ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ಪರ್ಸನ್ ಕಡೆಯಿಂದ. ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಯೂನಿವರ್ಸ್ ಪ್ಲೀಸ್. ಅವ್ರು ಅನ್ಕೋತಾ ಇದಾರೆ ನೀವ್ ಹೆಂಗ್ ಅವ್ರನ್ನ ಕ್ಷಮಿಸ್ತೀರಾ. ಅವ್ರು ನಾನು ಆಗ್ಲೇ ಹೇಳ್ದಂಗ್ ತುಂಬಾ ಅವ್ರು ನಿಮ್ನ ಕೆಟ್ಟದಾಗಿ ನಡ್ಸ್ಕೊಂಡಿದ್ದಾರೆ.
ಆರ್ಗ್ಯುಮೆಂಟ್ ಮಾಡಿರ್ಬೋದು, ಮೋಸ ಮಾಡಿ ಹೋಗಿರ್ಬೋದು. ಅದ್ ಹೆಂಗೆ ನೀವು ಅವ್ರನ್ನ ಕ್ಷಮಿಸ್ತೀರಾ? ನೀವು ನಮ್ ಕ್ಷಮ್ಸಕ್ ಹೆಂಗ್ ಸಾಧ್ಯ ಅಂತ ಅವ್ರಿಗವ್ರು ಕ್ವಶನ್ ಮಾಡ್ಕೊತಿದಾರೆ. ನೀವ್ ಎಷ್ಟು ಒಳ್ಳೆ ವ್ಯಕ್ತಿ ಅಂದ್ರೆ ನೀವು ಕ್ಷಮಿಸಿದೀರಾ, ಅದು ಅವ್ರಿಗೆ ಶಾಕ್ ಆಗಿದೆ. ಹೆಂಗೆ ನೀವು ಕ್ಷಮ್ಸಕ್ ಸಾಧ್ಯ? ನಾನು ಇಷ್ಟೆಲ್ಲ ಮಿಸ್ ಮಾಡಿದೀನಿ, ಕನೆಕ್ಷನ್ ಅಲ್ಲಿ ಇಷ್ಟೊಂದು ಮಿಸ್ ಮಾಡಿ ಹೋಗಿದ್ದೀನಿ, ಆದ್ರೂ ಅದ್ ಹೆಂಗ್ ಕ್ಷಮ್ಸಕ್ ಸಾಧ್ಯ ನೀವು ಅಂತ ಅವ್ರು ಯೋಚನೆ ಮಾಡ್ತಿದ್ದಾರೆ. ಅವ್ರು ಅಂತಿದ್ದಾರೆ, ಮುಂಚೆ ಅವ್ರು ಏನಕ್ಕೆ ನಿಮ್ನ ಬಿಟ್ಟು ಹೋದ್ರು ಅಂದ್ರೆ, ನನ್ನನ್ ನಾನು ಪಡ್ಕೊಳಕ್ಕೋಸ್ಕರ ಬಿಟ್ಟು ಹೋದೆ ಅಂತ ಹೇಳ್ತಾರೆ. ಹ್ಯಾವ್ ಟು ಲೆಟ್ ಯು ಗೋ ಟು ಫೈಂಡ್ ಮೈ ಸೆಲ್ಫ್. ನನ್ನನ್ ನಾನು ಪಡ್ಕೊಳಕ್ಕೋಸ್ಕರ ಅಂದ್ರೆ ಅವ್ರು ಸೆಲ್ಫಿಶ್ ಆಗಿ ಯೋಚನೆ ಮಾಡಿದ್ದಾರೆ, ಅದಕ್ಕೋಸ್ಕರ ಅವ್ರು ನಿಮ್ನ ಮುಂಚೆ ಬಿಟ್ಟು ಹೋಗಿದ್ದಾರೆ. ಗೈಸ್, ಕ್ಲಾರಿಟಿ ಸಿಕ್ತಾ? ನೀವ್ ರಿಜೆಕ್ಟ್ ಮಾಡ್ತೀರಾ ಅನ್ನೋ ಭಯ ಕಾಡ್ತಿದೆ. ನಾನು ಆಗ್ಲೇ ಹೇಳ್ದೆ, ನೀವೀಗ ನೋಡಿ ರಿಪಿಟೇಷನ್ ಆಗ್ತಿದೆ ಕಾರ್ಡ್ಸ್. ನೀವು ಈಗ ಕಂಫರ್ಟ್ ಝೋನ್ ಅಲ್ಲಿ ಇದ್ದೀರಾ, ನೀವು ಅವ್ರನ್ನ ರಿಜೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ನಿಮ್ ಲೈಫ್ ಅಲ್ಲಿ ನೀವ್ ಏನ್ ಅಚೀವ್ ಮಾಡ್ಬೇಕು ಅಚೀವ್ ಮಾಡ್ತಿದ್ದೀರಾ, ಸೆಲ್ಫ್ ಲವ್ ಮಾಡ್ತಿದ್ದೀರಾ, ಟೇಕ್ ಕೇರ್ ಮಾಡ್ಕೊತಿದ್ದೀರಾ, ಗುಡ್ ಫೈಲ್ಟ್. ಸೊ ರಿಜೆಕ್ಷನ್ ಭಯ ತುಂಬಾ ಕಾಡ್ತಿದೆ. ನೀವು ತುಂಬಾ ಟ್ರಿಗರ್ ಮಾಡಿದ್ದೀರಾ ಗೈಸ್ ಅವ್ರನ್ನ. ಅವ್ರು ನಿಮ್ನ ಬಿಟ್ಟು ಹೋದ್ಮೇಲೆ ನಾನು ಖುಷಿಯಾಗಿರ್ತೀನಿ, ನಾನು ಸೂಪರ್ ಆಗಿರ್ತೀನಿ, ನಾನು ಸೆಲ್ಫ್ ಕೇರ್ ಮಾಡ್ಕೊಂಡು ನನ್ನ ಲೈಫಲ್ಲಿ ಸಕ್ಸಸ್ ಸಿಗುತ್ತೆ ಅಂತೆಲ್ಲ ಅನ್ಕೊಂಡಿದ್ರು. ಬಟ್ ನಿಮ್ಮ ನೆನಪುಗಳು ಅವ್ರನ್ನ ಎಷ್ಟು ಕಾಡಿದೆ ಅಂದ್ರೆ ಅವ್ರನ್ನ ತುಂಬಾ ಟ್ರಿಗರ್ ಆಗಿದ್ದಾರೆ. ಅವ್ರು ಯಾವ ರಿಲೇಶನ್ಶಿಪ್ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅಥವಾ ಸಿಚುವೇಶನ್ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅದರಿಂದ ತುಂಬಾ ಏಟ್ಗಳು ಸಿಕ್ಕಿದೆ. ಸೊ ಈಗ ನೀವು ಬೇಕು, ನಿಮ್ಮನ್ನ ಅವ್ರ ಕೈಲಿ ಮರೆಯಕ್ ಆಗ್ತಿಲ್ಲ, ಟ್ರಿಗರ್ ಆಗ್ತಿದ್ದಾರೆ ಅವ್ರು. ಅವ್ರಿಗೆ ಹರ್ಟ್ ಆಗಿದೆ ಗೈಸ್ ನಿಮ್ ಕಡೆಯಿಂದ, ಅವರು ಹರ್ಟ್ ಮಾಡಿದ್ದಾರೆ, ನಿಮ್ ಕಡೆಯಿಂದನೂ ಸ್ವಲ್ಪ ಅವ್ರಿಗೆ ಹರ್ಟ್ ಆಗಿರ್ಬೋದು. ಬಟ್ ಅಷ್ಟೇ ಪ್ರೀತಿ ಇದೆ ಗೈಸ್. ಪ್ರೀತಿ ಇದ್ ಕಡೆ ಸ್ವಲ್ಪ ಕೋಪ ಎಲ್ಲ ಇರುತ್ತೆ, ಪಾಸೆಸಿವ್ ಜೆಲಸ್ ತುಂಬಾ ಫೀಲ್ ಮಾಡ್ತಾರೆ, ಓಕೆನಾ? ಬಟ್ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ ಗೈಸ್. ಯೂನಿವರ್ಸ್ ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಪ್ಲೀಸ್ ಯೂನಿವರ್ಸ್. 5 to ವ್ಯಕ್ತಿ ಕಡೆಯಿಂದ ನನ್ನ ಪ್ಲೀಸ್ ಕ್ಷಮಿಸ್ಬಿಡು ಅಂತ ಕೇಳ್ಕೊತಾ ಇದ್ದಾರೆ. ಕ್ಷಮಿಸ್ಬಿಡಿ ಪಾಪ. ಹತ್ತಿದ್ದಾರೆ ಗೈಸ್ ನಿಮ್ನ ನೆನ್ಸ್ಕೊಂಡು, ನಿನ್ನೆ ತಾನೇ ಹತ್ತಿದ್ದಾರೆ ನಿಮ್ನ ನೆನ್ಸ್ಕೊಂಡು. ನೀವು ಅವ್ರಿಗೆ ಹರ್ಟ್ ಆಗೋವಂಗ್ ನಡ್ಕೊಂಡಿದ್ದೀರಾ ಗೈಸ್, ಅದನ್ನ ಪದೇ ಪದೇ ಹೇಳ್ತಿದ್ದಾರೆ. ಅವರು ನಡ್ಕೊಂಡಿರ್ತಾರೆ, ಸೊ ನೀವು ನಿಮ್ ಸೆಲ್ಫ್ ಕೇರ್ ಮಾಡಿರ್ತೀರಾ, ಅದು ಅವ್ರಿಗೆ ಹರ್ಟ್ ಆಗಿದೆ, ಓಕೆನಾ? ನೀವ್ ಅವ್ರಿಗೆ ಸೆಲೆಕ್ಟ್ ಮಾಡ್ಕೊಳಲ್ಲ ಅನ್ನೋ ಭಯನೂ ಇದೆ. ನಿಮ್ ಜೊತೆ ಸ್ಪೆಂಡ್ ಮಾಡಿರೋ ಟೈಮ್ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ. ಐ ಮಿಸ್ ದೋಸ್ ಮೂಮೆಂಟ್ಸ್ ಸ್ಪೆಂಡ್ ವಿತ್ ಯು. ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ಗೈಸ್. ಅವ್ರಿಗೆ ತುಂಬಾ ಚಾಯ್ಸಸ್ ಇದೆಯಂತೆ, ಆದ್ರೆ ಅವ್ರಿಗೆ ನೀವೇ ಬೇಕು ಅಂತ ಹೇಳ್ತಿದ್ದಾರೆ ಗೈಸ್. ಓಕೆನಾ? ಕನ್ಫರ್ಮೇಶನ್ ಸಿಕ್ತಾ? ಖುಷಿನಾ? ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನ್ ಗೈಡೆನ್ಸ್ ಇದೆ ನೋಡೋಣ ಗೈಸ್. ಓಕೆನಾ? ಯೂನಿವರ್ಸ್ ಕಡೆಯಿಂದ 5 to ಏನ್ ಗೈಡೆನ್ಸ್ ಇದೆ? ಬಿಲೀವ್ ಇನ್ ಇಂಟ್ಯೂಷನ್. ನಿಮ್ಮ ಒಳ ಮನಸ್ಸು ಏನ್ ಹೇಳುತ್ತೆ ಅದನ್ನ ಕೇಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೀವು ಈಗ ಏನ್ ಮಾಡ್ತಿದ್ದೀರಾ ಅದ್ ಕರೆಕ್ಟ್ ಇದೆ ಅಂತ ಹೇಳ್ತಿದ್ದಾರೆ. ನೀವೀಗ ಹೇಗ್ ನಡ್ಕೋತಿದ್ದೀರಾ, ಹೇಗಿದ್ದೀರಾ ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ವಾವ್ ಗೈಸ್, ನೈಸ್ ಅಲ್ವಾ? ಹಂಗೆ ಇರಿ, ನಾನು ಅವಾಗ್ಲೇ ಹೇಳ್ದೆ ಗುಡ್ ಅಂತ. ಕಂಟಿನ್ಯೂ ಮಾಡಿ ಗೈಸ್, ನಿಮ್ ಸೆಲ್ಫ್ ಕೇರ್ ಮಾಡಿ. ನಿಮ್ಮ ಪರ್ಸನ್ ಕಡೆಯಿಂದ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡೋಣ. ಈ ಸಾಂಗ್ ಪೂರ್ತಿ ನೋಡಿ ಗೈಸ್, ಅವ್ರ ಕಡೆಯಿಂದ ಇನ್ನೊಂದಷ್ಟು ನಿಮ್ಗೆ ಮೆಸೇಜಸ್ ಸಿಗುತ್ತೆ. ಟೈಟಾನಿಕ್ ಹೀರೋ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು, ಕನಸು ಮೀಸಲು. ಈ ಸಾಂಗ್ ಫುಲ್ ನೋಡಿ ಗೈಸ್, ತುಂಬಾ ನೈಸ್ ಸಾಂಗ್, ಆಕ್ಚುಲಿ ನನ್ನ ಫೇವ್ರೆಟ್ ಸಾಂಗ್. ಸೊ ಈ ಸಾಂಗ್ ಫುಲ್ ನೋಡಿ, ನಿಮ್ಗೆ ಅವ್ರ ಕಡೆಯಿಂದ ತುಂಬಾ ಮೆಸೇಜಸ್ ಸಿಗುತ್ತೆ, ಓಕೆನಾ ಗೈಸ್? ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್, ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಮ್ಮ ಮುಂದೆ ಜಗದ್ಗುರು.